देहानेत्रिषितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णुव्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम्. 25ನೇ ಶ್ಲೋಕ. ಅಗ್ನೇರ್ಯಥಾ ದಾರುವಿಯೋಗಯೋಗಯೋಃ ಅದೃಷ್ಟತೋನ್ಯನ್ನ ನಿಮಿತ್ತಮಸ್ತಿ ಏವಂ ಹಿ ಜಂತೋರಪಿ ದುರ್ವಿಭಾವ್ಯಃ ಶರೀರಸಂಯೋಗವಿಯೋಗಹೇತುಃ. ಅಗ್ನೇಃ ಯಥಾ ದಾರುವಿಯೋಗಯೋಗಯೋಃ ಅದೃಷ್ಟತಃ ಅನ್ಯತ್ ನ ನಿಮಿತ್ತಂ ಅಸ್ತಿ ಏವಂ ಹಿ ಜಂತೋಃ ಅಪಿ ದುರ್ವಿಭಾವ್ಯಃ ಶರೀರಸಂಯೋಗವಿಯೋಗಹೇತುಃ. ಅಗ್ನೇಃ ಅಗ್ನಿಗೆ ಯಥಾ ದಾರುವಿಯೋಗಯೋಗಯೋಃ ದಾರುವಿಯೋಗ ದಾರುಯೋಗ ಸೌದೆಯೊಂದಿಗೆ ಸ್ಪರ್ಶ ಆಗೋದು ಆಗದೇ ಇರೋದು ಇಟ್ಟ ತೆಗೆದ ಇದು ಹೇಗೆ ಅನ್ಯನ್ನ ನಿಮಿತ್ತಮಸ್ತಿ ಬೇರೊಂದು ನಿಮಿತ್ತ ಹೇಗಿಲ್ವೋ ಏವಂ ಹಿ ಇದೇ ರೀತಿಯೇ ಜಂತೋರಪಿ ದುರ್ವಿಭಾವ್ಯ ಶರೀರ ಸಂಯೋಗ ವಿಯೋಗ ಹೇತು ಶರೀರದೊಂದಿಗೆ ಕೂಡೋದು ಶರೀರವನ್ನು ಬಿಡೋದು ಎಲ್ಲ ಕೂಡ ಏನಿದು ನಮಗೆ ಅರ್ಥ ಆಗ್ತಕ್ಕಂಥದ್ದಲ್ಲ. ಇದೆಲ್ಲ ಯಾರ ಆಟ ಇದು? ಅದೃಷ್ಟ. ಅದೃಷ್ಟ ಅಂದರೆ ಅವ್ಯಕ್ತ. ಅವ್ಯಕ್ತ ಅಂದರೆ ಪರಮಾತ್ಮ. ಪರಮಾತ್ಮನ ಅಧೀನವೇ ಹೊರತು ಬೇರೆ ಯಾರ ಕೈಯಲ್ಲೂ ಇಲ್ಲ. ಕುಂಡಾದಿಸ್ಥ ಅಗ್ನೇಃ ದಾರುಯೋಗಾದು ಸ್ವತಃ ಪ್ರವೃತ್ತಿಯ ಭಾವಾತ್. ಹೋಮ ಮಾಡಲಿಕ್ಕೆ ಕೂತಿದ್ದಾನೆ, ಕುಂಡದಲ್ಲಿ ಅಗ್ನಿ ಇದೆ, ಒಬ್ಬನ ಅಗ್ನಿ ಹಾಕಬೇಕು, ಇದನ್ನು ಮಾಡಬೇಕು, ಇಲ್ಲ ಮಾಡ್ತಿದ್ರೆ ಮಾತ್ರ ಉರಿಯೋದು, ಇಲ್ಲ ಹೋದರೆ ಇಲ್ಲ. ಅದೇ ರೀತಿಯ ವ್ಯವಸ್ಥೆ ಇದೆ ಅಗ್ನಿ ಹೋಮದಲ್ಲಿ. ಅಗ್ನಿ ಹೊತ್ತೋದಕ್ಕೂ ಆಮೇಲೆ ನಿಲ್ಲಿಸೋದಕ್ಕೂ ಹೇಗೆ ವ್ಯವಸ್ಥೆ ಇದೆಯೋ ಹಾಗೆ ಶರೀರ ಯೋಗ ಶರೀರ ವಿಯೋಗ ಅದ್ರ ಜೊತೆಗೆ ಎಲ್ಲ ಸುಖ ದುಃಖ ಎಲ್ಲವೂ ಕೂಡ ಯಾರ ಅಧೀನ? ಅದೃಷ್ಟ ಅಂದರೆ ಅನ್ನೋಯಿಂಗ್ಲಿ ಅಂತ ಅರ್ಥ ಮಾಡಬಾರ್ದು. ಅದು ಸರ್ವತಾ ಅದೃಷ್ಟ ಅಂದರೆ ಪರಮಾತ್ಮ ಅವ್ಯಕ್ತ. ಕುಂಡಾದಿ ಕುಂಡಸ್ಥ ಅಗ್ನೇಃ ದಾರು ಸಂಯೋಗಾದು ಸ್ವತಃ ಪ್ರವೃತ್ತಿ ಅಭಾವ. ಅದಾಗಿ ಬಂತಲ್ಲ ಅಂಥ ಪಂಗು ನ್ಯಾಯ ಇದ್ದ ಹಾಗೆ ಅಂಧ ಇವನ ಹತ್ರ ಬರಹಾಗಿಲ್ಲ, ಪಂಗು ಅವನ ಹತ್ರ ಹೋಗಾಗಿಲ್ಲ. ಕುಡಿಸೋದಕ್ಕೆ ಹೇಗೆ ಬೇಕೋ ಒಬ್ಬ ಆ ರೀತಿಯಲ್ಲಿ ಕುಂಡಾದಿಗಳಿಗೆ ಚೈತನ್ಯ ಇಲ್ಲ, ಆದ್ದರಿಂದ ಸ್ವತಃ ಪ್ರವೃತ್ತಿ ಇಲ್ಲ. ಇನ್ನು ಬರೀ ಅಸ್ವತಂತ್ರರಿಗೆ ಸ್ವಾತಂತ್ರ್ಯ ಇಲ್ಲ, ಆದ್ದರಿಂದ ಯಾರಿರಬೇಕು? ಕೊನೆಗೆ ಸ್ವತಂತ್ರನೇ ಇರಬೇಕು. ಯಥಾ ಕುಂಡಸ್ಥಿತಸ್ಯ ಅಗ್ನೇಃ ದೈವಾತ್ ದಾರೂಪ ಸನ್ನಮೇತ್ ದೇಹಯೋಗೋ ವಿಯೋಗಶ್ಚ ತಥಾ ದೈವಾನ್ನ ಚಾನ್ಯಥಾ ಇತಿ ವಾಮನೇ. ಅದೇ ವಿಷಯ ಹೇಳಿದೆ. ಕುಂಡಸ್ಥಿತವಾದ ಅಗ್ನಿಗೆ ಈ ದಾರು ಮೊದಲಾದ ಸಂಯೋಗ ಅನ್ನೋದು ಹೇಗೆ ಸ್ವಾತಂತ್ರ್ಯ ಇಲ್ಲದೇ ಆಗುತ್ತೋ ಹಾಗೆ ದೇಹಯೋಗ ದೇಹ ವಿಯೋಗ ಎರಡೂ ಕೂಡ ತಥಾ ದೈವಾನ್ನ ಚ ಅನ್ಯಥಾ ಇತಿ ವಾಮನೇ. ಅಲ್ಲಿಗೆ ಅಧ್ಯಾಯ ಮುಗಿತು. ಪ್ರಥಮ ಅಧ್ಯಾಯ ಆಯಿತು. ತೃತೀಯೋಧ್ಯಾಯ ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರಃ ಆವಿವೇಶ ಅಂಶಭಾಗೇನ ಮನ ಆನಕದೊಂದುಭೇಃ. ಎರಡನೇ ಅಧ್ಯಾಯಕ್ಕೇನು ಬರೋದಿಲ್ಲ ಒಂದಕ್ಕೂ ಕೂಡ. ಮೂರನೇ ಅಧ್ಯಾಯ ಇದು ಕಥೆ ಏನೇನು ನಡೆದೋಯ್ತು ಇದೆಲ್ಲ ಕೂಡ ಇದೆಲ್ಲ ಕಂಸನಿಗೆ ವಸುದೆ ಹೇಳಿದ ಮಾತುಗಳವೆಲ್ಲ ಕೂಡ. ನೀನು ಇವ್ರ ನಿಮಿತ್ತ ತಂಗಿ ಇದ್ರೆ ತಾನೇ 8ನೇ ಗರ್ಭ ಬರೋದು ಹಾಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ, ಅದೆಲ್ಲ ಕೂಡ ನಿನ್ನ ಕೈಯಲ್ಲಿಲ್ಲ, ಯಾರ ಕೈಯಲ್ಲೂ ಇಲ್ಲ ಅಂತ ಉಪದೇಶ ಮಾಡಿದ್ರು. ಏನು ಕೇಳಲಿಲ್ಲ ಅವರು. ಕೊನೆಗೆ ಹುಟ್ಟಿದ ಮಕ್ಕಳೆಲ್ಲ ಬಂದು ಒಪ್ಪಿಸ್ತೇನೆ ಅಂತ ಹೇಳಿದಾಗ ಬಿಟ್ಟ. ಮುಂದೇನು ನಡೆದಿದೆ? 6 ಮಕ್ಕಳನ್ನು ಹುಟ್ಟಿದ ತಕ್ಷಣ ಕೊಟ್ಟ, ಅವನು ಕೊಂದು ಹಾಕಿಬಿಟ್ಟ. ಮುಂದೆ ಏನಾಯಿತು? 7ನೇ ಗರ್ಭ ಶಿಫ್ಟ್ ಆಯಿತು, ರೋಹಿಣಿ ಗರ್ಭ. 8ನೇ ಗರ್ಭ ಈಗ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರಃ ಆವಿವೇಶ ಅಂಶಾಂಶಭಾಗೇನ ಮನ ಆನಕದೊಂದುಭೇಃ. ಪರಮಾತ್ಮ ವಿಶ್ವಸ್ವಾಮಿಯಾದ ಪರಮಾತ್ಮನು ಭಕ್ತಾನಾಂ ಭಕ್ತರಿಗೆ ಅಭಯಂಕರ ಅಭಯವನ್ನು ಕೊಡುವವನು ಅಂತ ಅರ್ಥ. ಯಾರಿಂದ? ಕಂಸಾದಿಗಳಿಂದ ಉಂಟಾಗಿದ್ದ ಭಯವನ್ನು ಅವರನ್ನು ಸಂಹಾರ ಮಾಡಿ ಅಭಯ ಉಂಟು ಮಾಡಬವನು ಅಂತ ಅರ್ಥ. ಅಭಯಂಕರ ಆವಿವೇಶ ಅಂಶಭಾಗೇನ ಒಂದು ಅಂಶದಿಂದ ಆನಕದುಂದುಭೇ ಮನಃ ಆವಿವೇಶ. ಆನಕದುಂದುವೆ ಅಂದರೆ ವಸುದೇವ, ಅದರೊಳಗೆ ಪ್ರವೇಶವನ್ನು ಮಾಡಿದ. ಪರಮಾತ್ಮನ ಅಂಶ ಅಂದ್ರೆ ಒಂದೇ, ಪರಮಾತ್ಮ ಅಂದ್ರೆ ಒಂದೇನೆ. ಅಂಶ ರೂಪ ಅಂತ ಕರಿಬಾರದು, ಸಾಕ್ಷಾತ್ ರೂಪನೇ. ದೇವರು ಉಳಿದವ್ರಿಗೆ ಅಂಶ ಅಂದರೆ ಕಡಿಮೆ ಅಂತ ಅರ್ಥ. ದೇವರಿಗೆ ಅಂಶ ಅಂದರೆ
ಪೂರ್ತಿ ಅಂತಲೇ ಅರ್ಥ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಆದ್ದರಿಂದ ಅಂಶ ಅಂತ ಕರಿಬಾರ್ದು. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಮಭಯಂಕರ ಆವಿವೇಶಾಂಶ ಭಾಗೇನ ಮನ ಆನಕದುಂದುಭೇ. ಆನಕದುಂದುಭೆ ಅಂತ ವಸುದೇವನಿಗೆ ಹೆಸರು. ಅದು ಹುಟ್ಟಿದಾಗ ದೇವದಂದುಗೂ ಮಡಗಿದ್ವಂತೆ, ಅದಕ್ಕೋಸ್ಕರ ಹೆಸರಿಟ್ಟರು. ಪಟಾಕಿ ಹೊಡಿತಾರೆ ಇಲ್ಲಿ, ಅಲ್ಲಿ ದೇವದಂದುಗಳು ಮಡಗಿದ್ವು. ಯಾಕೆ ಕೃಷ್ಣ ಇದನ್ನ ಅವತಾರ ಆದರೆ ಇನ್ನು ಮುಂದೆ ಕೃಷ್ಣ ಹುಡ್ತಾರೆ. ಇದರಿಂದ ಮುಂದೆ ಪರಿವಾರ ದೇವ್ರ ಪೆಟ್ಟಿಗೆ ಬರ್ತಾರೆ, ಸ್ವಾಮಿಗಳು ಬರ್ತಾರೆ ಅಂತ ಗ್ಯಾರಂಟಿ ಆಯ್ತಲ್ಲ. ವಸುದೇವ ತಪಸ್ ಮಾಡಿ ಬಂದಿರೋನು ಆತ. ಇದೆಲ್ಲ ದೇವತೆಗಳಿಗೆ ಗೊತ್ತಾದ್ರಿಂದ ದೇವರ ಸಂಕಲ್ಪ ಎಲ್ಲ ಅಲ್ಲಿ ಗೊತ್ತಾಗಿಬಿಟ್ಟಿದೆ. ಎಲ್ರಿಗೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಎಷ್ಟು ಕಾರ್ ಬಂತು ಅಷ್ಟು ಕಾರಿಗೆ ಮಂಗಳಾರತಿ ಬಂದು ಒಳಗೆ ಕೂತಿರ್ತಾರೆ. ಆ ರೀತಿ ವಸುದೇವನಿಗೆ ಭಾರಿ ಮಹತ್ವ ಅಂತ ಹೇಳಿದರೆ ಅಷ್ಟು ತಪಸ್ಸು ಮಾಡಿ ಕೃಷ್ಣನನ್ನು ಮಗನನ್ನಾಗಿ ಪಡೆಯ ಯೋಗ ಪಡೆದಿದ್ದಕ್ಕೋಸ್ಕರ ಆನಕದುಂದುವೆ ಅಂತ ಹೇಳಾಯಿತು. ತಥೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಠಾಯಥಾನಂದಕರಂ ನಭಸ್ತಃ. ತಥೋ ಜಗನ್ಮಂಗಲಂ ಅಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಂ ಆತ್ಮಭೂತಂ ಕಾಷ್ಠಾ ಯಥಾ ಆನಂದಕರಂ ನಭಸ್ತಃ. ತತಃ ಆ ಬಳಿಕ ವಸುದೇವನ ಪ್ರವೇಶ ಮಾಡಿದ ಮೇಲೆ ದೇವಕಿಯಲ್ಲಿ ಪ್ರವೇಶ. ಜಗನ್ಮಂಗಲಂ ಅಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ. ಶೂರಸುತ ಅಂದರೆ ಯಾರು? ವಸುದೇವನೇ. ಶೂರನ ಮಗನಾಗಿದ್ದಕ್ಕೆ ಶೂರಸುತ ಅಂತ ಹೆಸರು. ಶೂರಸು ದೇವಿ ಅಂತ ಹೇಳಿದರೆ ಯಾರು? ದೇವಕಿ ದೇವಿ ಅಂತ ಅರ್ಥ. ಆಕೆಯು ಶೂರಸುತೇನ ಸಮಾಹಿತಂ, ವಸುದೇವನಿಂದ ಗರ್ಭವನ್ನು ಪಡಲು. ದಧಾರ ಹೆಸರಿಗೆ ಗರ್ಭ, ಸಾಕ್ಷಾತ್ ಭಗವಂತನಲ್ಲಿ ಕೂತಿರೋದು. ದಧಾರ ಸರ್ವಾತ್ಮಕಂ ಆತ್ಮಭೂತಂ, ಸರ್ವಸ್ವಾಮಿ ಆತ್ಮಭೂತ, ಎಲ್ಲರಿಗೂ ಆತ್ಮನಾದವನು, ಅತ್ಯಂತ ಆಪ್ತನೂ ಆದವನು. ಪಡೆದು ಹೇಗೆ ಅಂತ ಕೇಳಿದರೆ ಕಾಷ್ಠಾ ಯಥಾನಂದಕರಂ ನಭಸ್ತಃ. ಎಲ್ಲ ದಿಕ್ಕುಗಳು ಕೂಡ ಯಾವ ರೀತಿಯಲ್ಲಿ ಆನಂದಕರವಾದಂತಹ ಚಂದ್ರನನ್ನು ಪಡಿಬೇಕು ಹಾಗೆ ಅದು ಹೇಳಿದ್ದಾರೆ. ಅವರು ಕಾಂತಾದೃತ ಗರ್ಭಂ ಹೇಳಬೇಕಾದ್ರೆ ಅಚ್ಛಾಂಬರೇವರ ಜನೇ ಪರಿಪೂರಿತಾಶ ಅಂತ ವರ್ಣನೆ ಮಾಡಿದ್ದಾರಲ್ಲ, ಹಾಗೆ ಆಕೆ ಪಡಲು. ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿ ಚಾಪಿ ಅಥಾವಿಶತ್ ಆನಂದಮಾತ್ರ ದೇಹೇನ ಜಾತವತ್ ಸಂಪ್ರದೃಶ್ಯತೆ ಇತಿ ಚ. ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ, ಪೂರ್ಣ ತಾನೇ ಸ್ವರೂಪದಿಂದನೇ ಪ್ರವೇಶ ಮಾಡ್ತಾ ಇದ್ದಾನೆ. ಪಿತೃಕ್ರಮ ಮಾತೃಕ್ರಮ. ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚಾಪಿ ನಿರ್ಜನಿ, ಅದನ್ನು ಹುಟ್ಟಿಲ್ಲ ಆದರೂ ಕೂಡ ಲೋಕಕ್ಕೆ ವಿಡಂಬನ ಮಾಡೋದಕ್ಕೋಸ್ಕರವಾಗಿ ಆವಿಷತ್ ಪ್ರವೇಶವನ್ನು ಮಾಡಿದ. ಇದರದ್ದು ದೇವರೇ ಇದ್ದಾರೆ. ದೇವರಿಗೇನಿಲ್ಲ, ಯಾವ ಅಪ್ರಾಕೃತ ಶರೀರ, ಯಾವ ಟಚ್ಚೇ ಇಲ್ಲ ಅದರೊಳಗೆ. ವಾಯುದೇವರು ಏನು ಮಾಡಿದ್ರು, ಇನ್ನೊಬ್ರು ಕೂತಿದ್ರು, ಇವ್ರು ಬಂದು ಕೂತ್ಕೊಂಡ್ರು. ಇವ್ರು ಹಾಗಲ್ಲ. ದೇವ್ರು ಎಲ್ಲಿ ಕೂತರು ದೇವರು ಏನು ಧರ್ಮದೇಶೇಶು ಕಾಲೇಶು ಸಯೇಕಃ ಪರಮೇಶ್ವರ. ಇಲ್ಲೆಲ್ಲ ಗಾಳಿ ಲೇಪ ಏನಿದೆ ಅದಕ್ಕೆ, ಆಕಾಶ ಇಲ್ಲೂ ಇದೆ, ಏನು ಲೇಪ ಏನಿದೆ ಆ ರೀತಿ. ಆಕಾಶಕ್ಕೂ ನಿಯಾಮಕನಾದ್ದರಿಂದ ಪರಮಾತ್ಮ ಎಲ್ಲೇ ಇದ್ದರೂ ಕೂಡ ಏನಿಲ್ಲ, ಪ್ರಾಕೃತ ಸಂಪರ್ಕನೇ ಇಲ್ಲ. ಎಲ್ಲಿದ್ದರೂ ಅಷ್ಟೇ ದೇವರು. ಆದರೆ ಒಂದು ರೂಪದಿಂದ ನೋಡ್ತಕ್ಕಂಥ ದೊಡ್ಡ ದೊಡ್ಡವರಿಗೆಲ್ಲ ಅರ್ಥ ಆಗ್ತಿತ್ತು. ಅಷ್ಟು ಹೇಳಿ ಇದೆಲ್ಲ ಲೋಕಕ್ಕೆ ವಿಡಂಬನೆ, ಹೀಗೆ ನಡ್ಕೋಬೇಕು ಅಂತ ದೇವತೆಗಳಿಗೆ ವಿಡಂಬನೆ, ಉಳಿದವರಿಗೆ ಮೋಹನ. ವಿಡಂಬನೆ ಬೇರೆ, ಮೋಹನ ಬೇರೆ. ವಿಡಂಬನೆ ಎಂಬುದೇನು, ತೋರಿಸ್ಕೊಡೋದಕ್ಕೆ ವಿಡಂಬನೆ ಅಂತ ಕರೀತಾರೆ. ವಿಡಂಬನೆ ತಿಳಿಸ್ಕೊಡೋದಕ್ಕೆ ಉದ್ದೇಶ ಇದೆ. ಇದರಲ್ಲಿ ಮೋಹನ ಅಂದರೆ ತಿಳಿಸ್ಕೊಡಬಾರದು ಅಂತ ಆಪೋಸಿಟ್ ಅದು. ಆ್ಯಕ್ಚುಲಿ ಕ್ರಿಯೆ ಒಂದೇನೆ, ಉದ್ದೇಶ ಬೇರೆ ಬೇರೆ. ಬ್ರಹ್ಮಭಾ ಮುಂದೆ ಹೇಳ್ತಾರೆ, ಬ್ರಹ್ಮಭವವು ಊಚತು. ಬ್ರಹ್ಮ ಮತ್ತು ಭವ ಅಂದರೆ ಬ್ರಹ್ಮದೇವರು ಮತ್ತು ರುದ್ರದೇವರು ಇಬ್ಬರು, ಅದು ದ್ವಿವಚನ. ಊಚತುಹು ಇಬ್ಬರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದಿಷ್ಟು ಗರ್ಭಸ್ತುತಿ. ಗರ್ಭದಲ್ಲಿದ್ದಾಗ ಬ್ರಹ್ಮದೇವರು ರುದ್ರದೇವರು ಸ್ತೋತ್ರ ಮಾಡ್ತಿದ್ದಾರೆ. ತ್ರಿಮೂರ್ತಿಗಳೇ, ಉಳಿದವರಲ್ಲಿ ಪ್ರಶ್ನೆ ಇಲ್ಲೇ ಇಲ್ಲ. ತ್ರಿಮೂರ್ತಿಗಳು ಇವರು, ಅವರಿಬ್ಬರು ಸ್ತೋತ್ರ ಮಾಡ್ತಿರ್ಬೇಕಾದ್ರೆ ಸರ್ವೋತ್ತಮ ಯಾರಾದ್ರೀಗ? ಉಳಿದವರು ಇಲ್ಲೇ ಇಲ್ಲ, ಇರೋದೇ 3 ಜನ ಹೈಯೆಸ್ಟ್ ಅಂಥೇಳಿ ತ್ರಿಮೂರ್ತಿಗಳು. ಅದರಲ್ಲಿ ಇಬ್ಬರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಸ್ತುತ್ಯನಾಗಿದ್ದಾನೆ. ಸ್ತೋತ್ರ ಮಾಡೋ ಒಂದು ದೊಡ್ಡವನು, ಸ್ತುತ್ಯನಾದ ಒಂದು ದೊಡ್ಡವನು.
ಆದ್ದರಿಂದ ಹರಿಸರ್ವೋತ್ತಮ ಗರ್ಭದಲ್ಲಿದ್ದಾಲೆ ಗೊತ್ತ. ಗರ್ಭಸ್ತುತಿ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿದರೆ ವ್ಯತ್ಯಾಸನೇ ಇಲ್ಲ ಪರಮಾತ್ಮನಿಗೆ. ಇದು ಉಳಿದವರೆಲ್ಲ ಆಫೀಸ್ ಪವರಲ್ಲಿದ್ದ ಮಾತ್ರ, ಮುಖ್ಯಸ್ಥನಿಗೆ ಸಮಸ್ಯೆನೇ ಇಲ್ಲ. ಆದ್ದರಿಂದಾಗಿಯೇ ಅವರೆಲ್ಲ ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿ ಇದಿಷ್ಟು ಕೂಡ ಇನ್ನು ಯಾರು ಅವತಾರ ಮಾಡಿದಾಗಲೂ ಗರ್ಭಸ್ತುತಿ ಹಾಗೆ ಬಂದಿಲ್ಲ, ದೇವರಿಗೆ ಮಾತ್ರ ಬಂದಿರೋದು. ಅದು ಕೂಡ ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾರೆ ಅಂತ ಹೇಳಿದರೆ ಪರಬ್ರಹ್ಮನೇ ಆಗಿರಬೇಕು ಅಂತ ಅರ್ಥ. ಹೌದು, ಅಷ್ಟೇ ಅಷ್ಟೇ. ಎಲ್ಲ ಇರೋದೇ ಇಲ್ಲ, ವಿಷ್ಣುವಲ್ಲಿ ಬಂದಿರೋದ್ರಿಂದ ಇನ್ನೊಬ್ರು ಇಲ್ಲೇ ಇಲ್ಲ. ಹೌದು ಹೌದು. ಸತ್ಯವು ಆಗ ಬುದ್ಧಾವತಾರ ಆದಾಗ ಮಾತ್ರ ವಿಷ್ಣುರು ಬಂದುಬಿಡ್ತಾರೆ. ಯಾಕೆ? ಮೋಸ ಮಾಡೋದಕ್ಕೋಸ್ಕರ. ಸತ್ಯವು ರಥಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬರೀ ಸತ್ಯ ಸತ್ಯ ಸತ್ಯ. ಸತ್ಯವು ರಥಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಪ್ರಪನ್ನರು ಅವರಿಬ್ಬರು ಮಾತಾಡೋದು, ಇಬ್ಬರು ಬಹುವಚನ ಉಪಯೋಗಿಸ್ತಾರೆ. ಅದಕ್ಕೆ ಎಲ್ಲರೂ ಸೇರಿಸ್ಕೊಂಡು ಪಾಂತು ಅಸ್ಮಾನ್ ಅಂತ ಬಂದರೆ ಹಾಗಾಗಿ ನಾನು ಅಂತ ಹೇಳಿ, ನನ್ನನ್ನು ಅಂತ ಹೇಳಿಲ್ಲ, ಅಸ್ಮಾನ್ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾರಲ್ಲ ಹಾಗೆ. ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತಿಥಿ ಆನಂದಂ ತೀತಿ ವೈವದೆ. ಅಲ್ಲೇನಿದೆ ಸತ್ಯ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಸತ್ ತಿ ಯಾ, ಸತ್ ತಿ ಯಾ ಅಂತಿದೆ. ಸಚ್ಛಬ್ದ ಉತ್ತಮಂ ಬ್ರೂಯಾತ್, ಸಚ್ಛಬ್ದಕ್ಕೆ ಉತ್ತಮ ಅಂತ ಹೆಸರು, ತಿ ಅಂದ್ರೆ ಆನಂದ ಅಂತ ಹೆಸರು. ಮುಂದೆ ಹೇಳಿ ವೇತಿ ಜ್ಞಾನಂ ಸಮುದ್ದಿಷ್ಟಂ, ಆ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಜೊತೆಗೆ ಪೂರ್ಣಾನಂದ ದೃಶಿಸ್ತತಃ, ಪೂರ್ಣಾನಂದ ಅಂತಲೂ ಅರ್ಥ. ಸತ್ಯ ಶಬ್ದೋದಿತ, ಇವೆಲ್ಲ ಸತ್ಯ ಶಬ್ದಕ್ಕೆ ಅರ್ಥಗಳು. ಸತ್ಯ ಶಬ್ದೋದಿತ ತಾದೃಕ್ ರೂಪಂ ನಿತ್ಯಂ ಯಥೋ ಹರೇ, ದೇವರ ರೂಪ ಅಂಥದ್ದು ಅಂದರೆ ಯಾವಾಗಲೂ ಉತ್ತಮನೇ, ಯಾವಾಗಲೂ ಆನಂದಪೂರ್ಣನೇ, ಯಾವಾಗಲೂ ಜ್ಞಾನಮಯನೇ. ಈ ಎಲ್ಲ ಅರ್ಥವನ್ನು ತಿಳಿಸೋದಕ್ಕೋಸ್ಕರ ಸತ್ಯ ಅಂತ ಪದ ಉಪಯೋಗಿಸ್ತಾರೆ. ವಿಷ್ಣು ಸಹಸ್ರ ಸತ್ಯ ಸಮಾತ್ಮ ಸಮಃ, ಇದಿಷ್ಟಲ್ಲಿ ಸೃಷ್ಟಿ ಮಾಡ್ಕೋಬೇಕು. ಇದು ಭಾಷ್ಯ, ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ. ಸತ್ಯ ಶಬ್ದೋದಿತ ತಾದೃಗ್ರೂಪಂ ನಿತ್ಯಂ ಯಥೋ ಹರೇಹೇ, ಇವೆಲ್ಲ ಸತ್ಯ ಶಬ್ದೋದಿತಾ ಅಂತ ರೂಪ ದೇವರಿಗಿದೆ, ಯಾವಾಗಲೂ ಇದೆ. ಸತ್ಯವ್ರತಸ್ತೋ ವಿಷ್ಣು ಸದ್ಭೂತತ್ರಯ ಮುಚ್ಯತೆ, ಅದಕ್ಕೆ ವಿಷ್ಣುವಿಗೆ ಸತ್ಯವ್ರತ ಅಂತ ಕರೀತಾರೆ. ತಥೋ ವಿಷ್ಣು ಸದ್ಭೂತ, ಸದ್ಭೂತ ಇಲ್ಲೋಯ್ತು, ಭೂತತ್ರಯ ಮುಚ್ಯತೆ, ಸದ್ಭೂತ ಭೂತತ್ರಯವಾಗಿದ್ದಾನೆ. ಏನು ಅಂದರೆ ತ್ಯಂ ತದನ್ಯತ್ ಸಮುದ್ದಿಷ್ಟಂ ತತ್ಪರವತ್ವಾತ್ತು ತತ್ಪರಃ. ತ್ಯಂ ತ್ಯಂ ಅಂದ್ರೇನು? ತದ ಅನ್ಯತ್ ಅವರಿಂದ ಬಿಟ್ಟು ಉಳಿದಕ್ಕೆಲ್ಲ ಏನಂತ ಕರೀತಾರೆ? ತ್ಯ ಅಂತ ಕರೀತಾರೆ. ಈತೇನು? ಸ. ಅರ್ಥ ಏನದಕ್ಕೆ? ತತ್ಪರತ್ವಾತ್ತು ತತ್ಪರಃ, ಎಲ್ಲರ ಮೇಲಿರೋದ್ರಿಂದ ಪರಮಾತ್ಮನಿಗೆ ಸತ್ಯ ಅಂತ, ಸರ್ವೋತ್ತಮ ಅಂತ ಕರೀ. ಸತ್ಯ ಶಬ್ದಕ್ಕೆ ಎಷ್ಟರ್ಥ ಹೇಳ್ತಾರೆ, ಇಷ್ಟನ್ನು ಅಲ್ಲಿ ಸೇರಿಸ್ಕೋಬೇಕು. ವೇದ ಮುಖ್ಯಾರ್ಥ ರೂಪತ್ವ ತ್ರಿಸತ್ಯೋ ಭಗವಾನ್ ಹರಿ ಮುಂದೆ ಹೇಳ್ತಾರೆ ಇಲ್ಲಿಗ. ವೇದ ಮುಖ್ಯಾರ್ಥ ರೂಪತ್ವ ತ್ರಿಸತ್ಯೋ ಭಗವಾನ್ ಹರಿ, ವೇದಕ್ಕೆ ಮುಖ್ಯಾರ್ಥನಾಗಿರೋ ಪರಮಾತ್ಮ ಏನಂತ ಕರೀತಾರೆ? ಅದನ್ನು ತ್ರಿಸತ್ಯ ಅಂತ ಕರೀತಾರೆ. ಸತ್ಯಸ್ಯ ಚ ಉತ್ತಮಾನಂದ ಜ್ಞಾನದಾತೃತ್ವತಃ ಸದಾ. ಮೊದಲೇ ಅರ್ಥದಲ್ಲಿ ಸತ್ಯ ಅಂತ ಕೇಳಿದರೆ ಜ್ಞಾನಾನಂದಮಯನಾಗಿದ್ದಾನೆ, ಉಳಿದವರಿಗೆ ಜ್ಞಾನಾನಂದ ಕೊಡ್ತಾನೆ, ಅದಕ್ಕೂ ಸತ್ಯ ಅಂತ ಕರೀತಾರೆ. ಅದು ಬಂದಿದೆ. ತ್ರಿಸತ್ಯಂ ಅತ್ಯಸ್ಯ ತ್ರಿಯಂಚ ತ್ರಯ ವೇದಗಳು, ಅದರಲ್ಲಿ ಪ್ರತಿಪಾದಿತನಾದ ಸತ್ಯ. ತ್ರಯೋ ವೇದ ಅಂತ ಕರೆಯೋದಿಲ್ಲ, ವೇದಕ್ಕೆ 3 ಮತ್ತು ಅರ್ಥನೂ 3. ಎಲ್ಲ ಅರ್ಥಗಳಲ್ಲೂ ಪರಮಾತ್ಮ ಏನಾಗಿದ್ದಾನೆ? ಪ್ರತಿಪಾದಿತನಾಗಿರೋದ್ರಿಂದ ತ್ರಿಸತ್ಯನಾಗಿದ್ದಾನೆ. ಮತ್ತು ತ್ರಿಕಾಲಕ್ಕೂ ಸತ್ಯ, ತ್ರಿಲೋಕದಲ್ಲೂ ಸತ್ಯ. ಎಷ್ಟು ತ್ರಿ ಹೇಳಕ್ಕೋ ಅಷ್ಟನ್ನು ಹೇಳ್ಕೊಂಡು ಹೋಗ್ಬೋದು. ಹಾಗೇನೆ ಆನಂದಂ ಮತ್ತು ಸತ್ಯಸ್ಯ ಯೋನಿಂ, ಸತ್ಯಕ್ಕೆ ಕಾರಣ. ನಿಹಿತಂಚ ಸತ್ಯ, ಸತ್ಯದಲ್ಲಿ ನೆಲೆಸಿದ್ದಾನೆ. ಸತ್ಯಸ್ಯ ಸತ್ಯಂ, ಸತ್ಯಕ್ಕೂ ಸತ್ಯನಾಗಿದ್ದಾನೆ. ಸತ್ಯನೇತ್ರಂ, ಸತ್ಯನೇತ್ರನಾಗಿದ್ದಾನೆ. ಸತ್ಯ ಆತ್ಮಕನಾಗಿದ್ದಾನೆ ಅಂತ ನಿನ್ನನ್ನು ಶರಣ ಹೊಂದಿದ್ದೇವೆ ಅಂತ ಹೇಳ್ತಾರೆ. ಅದಿಷ್ಟಕ್ಕೂ ಹೇಳ್ತಾರೆ. ಸತ್ಯಸ್ಯ ಸತ್ಯೋ ಭಗವಾನ್ ಸತ್ಯಸ್ಥೋ ಜಗತಿ ಸ್ಥಿತ, ಸತ್ಯ ಜಗತ್ತು ಅದರೊಳಗಿರೋದ್ರಿಂದ ಏನಂತ ಕರೀತಾರೆ? ಸತ್ಯ ಜಗತ್ತಿನೊಳಗೆ ಇರುವವನು, ಅದಕ್ಕೂ ಸತ್ಯ ಅಂತ ಹೆಸರು. ಸತ್ಯಸ್ಯ ಸತ್ಯ ಅಂದರೆ ನಿತ್ಯವೂ ನಿತ್ಯಾನ ಅಂಬಿದ್ದಾಗಿ. ಸತ್ಯಕ್ಕೆ ಸತ್ಯತ್ವ ಕೊಡೋನು ಕೂಡ ಯಾರು? ತಾನು ಸತ್ಯ. ಯಾರು ತನ್ನ ಸತ್ಯತ್ವ ಯಾರು ಕೊಡಬೇಕಾಗಿಲ್ಲ, ಉಳಿದವರು ಸತ್ಯನೇ. ಆದರೆ ಅದು ಸತ್ಯ ಯಾರ ಅಧೀನ? ದೇವರ ಅಧೀನ. ಅದಕ್ಕೆ ಸತ್ಯಸ್ಯ ಸತ್ಯ
ಭಗವಾನ್ ಸತ್ವಸ್ಥೋ ಜಗತಿ ಸ್ಥಿತ ಜಗನ್ನೇತೃತ್ವತಃ. ಸತ್ಯನೇತ ಅಂದ್ರೇನು? ಜಗತ್ತು ಸತ್ಯ. ನೇತೃ ಅಂದರೆ ನೇತಾರ. ನೇತ ಅಂತ ಕರೆಯೋದಿಲ್ಲ, ನೇತಾರನಾಗಿರೋದಕ್ಕೋಸ್ಕರ ಜಗನ್ನೇತ ಅಂತ ಕರೀತಾರೆ. ನೋಡಿ ಇಲ್ಲಿ ಬಂದಿದೆ, ಸತ್ಯಸ್ಯ ಜಗನ್ನೇತ್ರ ಅಂತ ಕರೆದು. ಅಲ್ಲಿ ಬರಬೇಕು ದಾಸೋತ್ರ ಹೇಳಬೇಕಾದ್ರೆ ಏನಂತ ಹೇಳಿದ್ದಾರೆ? ಮತ್ಸ್ಯಕರೂಪಲಯೋದ ವೇದ ವಿನೇತ್ರ ಚತುರ್ಮುಖ ಬಂದ್ಯ. ವೇದ ವಿನೇತ್ರ, ವೇದಗಳನ್ನು ತಂದುಕೊಟ್ಟವನು ಅಂತೇಳಿ. ಇಲ್ಲಿ ಮುಖ್ಯಸ್ಥನಾಗಿರುವವನು, ಎಲ್ಲದಕ್ಕೂ ನಾಯಕನಾದವನು, ಜಗತ್ತಿಗೆ ನೇತ. ನೇತ ಅಂದರೆ ನಾಯಕ, ಮುಂದೆ ಕರ್ಕೊಂಡು ಹೋಗಿ. ಅವನು ಹೋದಾಗೆಲ್ಲ ಮುಂದೆ ಹೋಗ್ತಾರೆ, ಹಿಂದಿನ ಜನರೆಲ್ಲ ಫಾಲೋ ಮಾಡ್ತಾರೆ. ಅದು ಪರಮಾತ್ಮ ಅನುಸರಿಸಿ ನಡಿಬೇಕು. ಅಂದರೆ ಉಳಿದವರು ಅನುಸರಿಸಿ ನಡೆಯೋರೇ ಹೊರತು ಇವರು ಯಾತನ್ನು ಅನುಸರಿಸಬೇಕಾಗಿಲ್ಲ. ಪರಮಾತ್ಮ ಉಳಿದವರಲ್ಲಿ ಅನುಸರಿಸಿ ನಡಿಬೇಕು. ಅತೃತ್ವಾಚ್ಯ ತದಾದಾನಾತ್ ಸತ್ಯಾತ್ಮ ಚೋಚ್ಯತೆ ವಿಹು. ಅತೃತ್ವಾಚ್ಯ ತದಾನಾತ್ ಎಲ್ಲೇನಿದೆ? ಒಂದು ಅತೃತ್ವ. ಅತೃತ್ವ ಅಂದರೆ ಸರ್ವವನ್ನು ತಿಂದು ಹಾಕ್ತಾರೆ. ಅತ್ತಾಚರಾಚರ ಗ್ರಹಣಾತ್ ಬ್ರಹ್ಮಸೂತ್ರ. ಪಳೆಯ ಕಾಲದಲ್ಲಿ ಎಲ್ಲವನ್ನು ಅನ್ನವಾಗಿ ಸ್ವೀಕಾರ ಮಾಡಿಬಿಡ್ತಾರೆ. ಅದಕ್ಕೋಸ್ಕರನೇ ತದಾದಾನಾತ್ ಮತ್ತೆ ಅದನ್ನು ತಿಂತಾರೆ, ಸ್ವೀಕಾರ ಮಾಡ್ತಾರೆ. ಅದರಿಂದ ಪರಮಾತ್ಮನಿಗೆ ಸತ್ಯಾತ್ಮ ಅಂತ ಹೆಸರಿದೆ. ಸತ್ಯಾತ್ಮಕಂ ಚೋಚ್ಯತೆ ಬಿಹು ಇತಿ ತಂತ್ರಭಾಗವತೆ. ಒಂದು ಮಾತು ಹೇಳಿಲ್ಲ, ಎಲ್ಲ ಕೊಟೇಶನ್ ಅಷ್ಟೇ. ದೊಡ್ಡ ಕೊಟೇಶನ್ ಕೊಟ್ಬಿಟ್ಟು ಪೂರ್ತಿ ಅರ್ಥ ಹೇಳಿ. ಅಂದರೆ ಭಾಗವತ ಎಂಬುದು ಮುಖ್ಯ ಪುರಾಣ. ಉಳಿದು ಪುರಾಣಗಳಿಂದ ತಂತ್ರ ಭಾಗವತ ಅಂತ ಒಂದು ಕೃತಿ, ಅದರಿಂದ ಕೋಟ್ ಮಾಡ್ತಾರೆ. ಏಕಾಯನೋಸೌ ದ್ವಿಫಲ ತ್ರಿಮೂಲ ಚತುರಸ ಪಂಚಶಿಫ ಷಡಾತ್ಮ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಈ ಆದಿವೃಕ್ಷ. ಹೇಗೆ 1 2 3 4 5 6 7 ಎಲ್ಲ ತಂದು. ಏಕಾಯನ ಒಂದೆರಡನೇದು. ಅಸೌ ದ್ವಿಫಲ, ಒಂದು ಅಯನ 2 ಫಲ. ತ್ರಿಮೂಲ 3 ಮೂಲ. ಚತುರಸ 4 ರಸ. ಪಂಚ ಶಿಫ, ಶಿಫ ಅಂತ ಹೇಳಿದರೆ ತುದಿಗಳು, ಚಿಗುರುಗಳು. 5 ಷಡಾತ್ಮ 6 ಆತ್ಮಗಳು. ಆಮೇಲೆ ಸಪ್ತತ್ವಕ್ 7 ತ್ವಕ್ಕುಗಳು. ಆಮೇಲೆ ಇಂಥ ವೃಕ್ಷ ಅಷ್ಟವಿಟಪ 8 ಶಾಖೆಗಳು. ನವಾಕ್ಷ 9 ಅಕ್ಷಗಳು. ದಶಚ್ಛದಿ ದಶಚ್ಛದಗಳು. ದ್ವಿಖಗ 2 ಖಗಗಳು. ಆದಿವೃಕ್ಷ, ಇದು ಆದಿವೃಕ್ಷರಾಗಿದ್ದಾನೆ. ಎಲ್ಲ ಒಗಟಿದ್ದಾಗಿದೆ, ಅದೆಷ್ಟು ಬಿಡಿಸ್ತಾರೆ. ಜಗದ್ವೃಕ್ಷಾಶ್ರಯ ಹೇಷ ಪ್ರಕೃತಿಸ್ತು ಗುಣತ್ರಯಂ. ಒಂದೊಂದೇ ಜಗದ್ವೃಕ್ಷಾಶ್ರಯ ಹಿ ಏಷ. ಇಡೀ ಜಗತ್ತು ಒಂದನ್ನು ಆಶ್ರಯಿಸಿದೆ. ಯಾವುದು? ಪರಮಾತ್ಮ ಮುಖ್ಯವಾಗಿ. ಪ್ರಕೃತಿಸ್ತು ಗುಣತ್ರಯ. ಪ್ರಕೃತಿ ಅಂದರೆ ಯಾವುದು? ಗುಣತ್ರಯ. ಮೂಲಂ ಮಾತ್ರಾಹ, ಮೂಲ ಮಾತ್ರಗಳು ಅಂದ್ರೇನು? ಪಂಚತನ್ಮಾತ್ರಗಳು, ಅವು ಶಿಫಾಗಳು. ತಸ್ಯ ಉತ್ಪಿತ್ಸುತ್ವಾದಿಕಾಸ್ತಥ. ಉತ್ಪಿತ್ಸು ಅಂದ್ರೇನು? ಮೇಲಕ್ಕೆ ಏಳೋದು. ಅವಿಷ್ಟು ಏನಾಗುತ್ತೆ? ಮೇಲಕ್ಕೆ ಬರೋದಕ್ಕೆ ಏನಂತ ಕರೀತಾರೆ? ಮೇಲಕ್ಕೆ ಏಳಲು ಬಯಸಿರತಕ್ಕಂತಹ. ತಥಾ ಷಟ್ಪ್ರಕಾರಸ್ತು ದ್ವಿಟಪ. ಷಟ್ಪ್ರಕಾರಗಳು ರೆಂಬೆಗಳು. ದೇವಗಂಧರ್ವ ದಾನವಾಹ ರಾಕ್ಷಸಾಶ್ಚ ಪಿಶಾಚಾಶ್ಚ. ಇವೆಲ್ಲ 6 ಏನೇನವು? ಒಂದು ದೇವತೆಗಳು, ಗಂಧರ್ವರು ಮತ್ತು ದಾನವರು. ಅದು ಬಿಡಿಸ್ತಾರೆ. ರಾಕ್ಷಸಾಶ್ಚ ಪಿಶಾಚಾಶ್ಚ ತಿರ್ಯಂಗ್ ಮಾನುಷ ತಸ್ಥುಷಃ. ಇಂದ್ರಿಯಾಣ್ಯಸ್ಯ ಪತ್ರಾಣಿ ದ್ವಾರೋ ದ್ವಾರೋ ನವಸ್ಮೃತಾ. ಇಂದ್ರಿಯಗಳೆಲ್ಲ ಪತ್ರಗಳು, ನವದ್ವಾರಗಳೆಲ್ಲ ದ್ವಾರಗಳು. ಪ್ರವೃತ್ತಂಚ ನಿವೃತ್ತಂಚ ಫಲದ್ವಯ ಮುದೀರಿತಂ. ಇದರೊಳಗೆ 2 ಫಲಗಳಿದೆ ವೃಕ್ಷಕ್ಕೆ. ಒಂದು ಪ್ರವೃತ್ತ, ಒಂದು ನಿವೃತ್ತ. ಪ್ರವೃತ್ತ ಕರ್ಮ ಒಂದು ಫಲ, ನಿವೃತ್ತ ಕರ್ಮ ಇನ್ನೊಂದು ಫಲ. ಪ್ರವೃತ್ತ ಕರ್ಮ ಹುಟ್ಟುತ್ತಾನೆ ಇರುತ್ತೆ, ಹುಟ್ಟೋದು ಸಹ ಇದ್ದಿದ್ದೆ. ನಿವೃತ್ತ ಕರ್ಮ ಏನು ಮಾಡುತ್ತದು? ಸ್ಟಾಪ್ ಆಗಿಬಿಡುತ್ತೆ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಶುರುವಾಯ್ತು. ಏನು ಆಫ್ ಆಗಲಿಕ್ಕೆ ಶುರುವಾಯಿತು. ನಿಧಾನ ನಿಂತು ಹೋಗ್ಬಿಡುತ್ತೆ. ಸ್ಟಾರ್ಟ್ ಮಾಡಿದ ಶುರುವಾಗಿ. ಅದ್ರ ನಿವೃತ್ತ ಅಂತ ಹೇಳಿದ್ರೆ ಡೀಲಿಂಕ್ ಆಗಿಬಿಟ್ಟಿದ್ದಾರೆ ಈಗಾಗಲೇ. ಮುಂದೆ ಏನಿದ್ರು ಆಗೋದೇನೋ ನಿಲ್ಲೋದಷ್ಟೇ. ಮುಂದೆ ಏನು ನಿಲ್ಲೋದು? ಹುಟ್ಟು ಸಾವುಗಳು ಪ್ರವಾಹ ನಿಂತು ಹೋಗ್ಬಿಡುತ್ತೆ. ಆದ್ದರಿಂದ ಯಾವಾಗ ಯಾವ ಕರ್ಮ ಮಾಡಬೇಕು? ಯಾವುದು ನಿವೃತ್ತ ಕರ್ಮ ಅಂತ ಹೇಳಿದರೆ ಕರ್ಮ ಬದಲಾಗಲಿಲ್ಲ, ಕರ್ಮ ಅದೇ. ಫಲ ಕೇಳಿದರೆ ಪ್ರವೃತ್ತ, ಫಲ ಬಿಟ್ಟರೆ ನಿವೃತ್ತ ಅಷ್ಟೇ. ಷಟ್ಪ್ರಕಾರಸ್ತು ವಿಟಪಃ ದೇವಗಂಧರ್ವ ದಾನವಾಹ ರಾಕ್ಷಸಾಶ್ಚ ಪಿಶಾಚಾಶ್ಚ ತಿರ್ಯಂಗ್ ಮಾನುಷ ತಸ್ಥುಷಃ ಇಂದ್ರಿಯಾಣ್ಯಸ್ಯ ಪತ್ರಾಣಿ ದ್ವಾರೋ ದ್ವಾರೋ ನವಸ್ಮೃತಾಃ. ಪ್ರವೃತ್ತಂಚ ನಿವೃತ್ತಂಚ ಫಲದ್ವಯ ಮುದೀರಿತಂ. ಧರ್ಮಾದಯಸ್ತು ಅತ್ರ ರಸಾಃ. ಧರ್ಮಾದಿ 4 ರಸಗಳು ಅಂದ್ರಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ರಸಗಳು. ರಸ ಮೋಕ್ಷ ಏಕಫಲ
ಚ ಮುಖ್ಯವಾದ ಫಲ ಯಾವುದು ಅಂದರೆ ಮೋಕ್ಷ ಒಂದೇ. ಪ್ರವೃತ್ತಾಶ್ಚ ನೋಡಿ, ಎಲೆಗಳು ಬಂತು, ಮಾವಿನ ಬೀಜ ಹಾಕಿದ, ಬೆಳೀತು, ಕಟ್ ಮಾಡಲಿಲ್ಲ. ರೆಂಬೆಗಳು ಬಿಡ್ತು, ಕಟ್ ಮಾಡಲಿಲ್ಲ. ಆಮೇಲೆ ಚಿಗುರು ಬಂತು, ಕಟ್ ಮಾಡಲಿಲ್ಲ. ಎಲ್ಲ ಆಯಿತು. ಕಾಯಿ ಬಂತು, ಕೆಲವರು ಕಟ್ ಮಾಡ್ತಾರೆ ಆ ಸ್ಟೇಜಲ್ಲಿ. ಇನ್ನೂ ಕಾದ, ಕೊನೆಗೆ ಹಣ್ಣು ಬಂತು, ಇಲ್ಲಿಂದ ಕಾಯಿ ಇದೆಯಲ್ಲ, ಯಾತಕ್ಕೆ ಬಿದ್ದೋಗುತ್ತೆ ಅಷ್ಟೇ. ಲಾಸ್ಟು ಅದು ಎಂಡ್. ಅದು ಸೊ ಧರ್ಮ ಅರ್ಥ ಕಾಮ ಮೋಕ್ಷ, ಅದರಲ್ಲಿ ಮೋಕ್ಷ ಕೊನೆಯದು. ಧರ್ಮಾದಯಸ್ತತ್ರ ರಸಾಹ ಮೋಕ್ಷ ಏಕಫಲಸ್ಯ ಚ ಪ್ರವೃತ್ತಾಶ್ಚ ನಿವೃತ್ತಾಶ್ಚ ಪಕ್ಷಿಣೋ ದ್ವಿವಿಧಾಮತಾಹ. ಎರಡು ಪಕ್ಷಿಗಳಿದ್ದಾರೆ. ಕಾರಣಸ್ಯ ಎರಡು ಪಕ್ಷಿಗಳು ಯಾವುದು ಅಂದರೆ ಪ್ರವೃತ್ತ ಕರ್ಮ ಮಾಡೋ ಪಕ್ಷಿಗಳು, ನಿವೃತ್ತ ಮಾಡೋ ಕರ್ಮ ಪಕ್ಷಿಗಳು. ಜೀವನ ನೇಂತ ಪಕ್ಷಿ ಯಾತಕ್ಕೆ ಜೀವ ಸುಪರ್ಣ ಅಂತ ಕರೆದ. ಸುಪರ್ಣ ಅಂದ್ರೇನು ಗರುಡ ಪಕ್ಷಿ ತಾನೆ, ಹಾರಬೇಕವನು. ಸರಿಯಾಗಿದ್ದು ರೆಕ್ಕೆ ಇದ್ದರೆ ಹಾರೋಗ್ಬಿಡ್ತಾನೆ, ಬಿದ್ದು ಬಿಡ್ತಾನೆ, ಅನಂತ ಅವಶ್ಯ ಬಿದ್ದು ಬಿಡ್ತಾನೆ. ಎರಡರಲ್ಲಿ ಒಂದಾಗಬೇಕು. ಎರಡು ರೆಕ್ಕೆಗಳು ಅಂದ್ರೇನು? ಕರ್ಮ ಮತ್ತು ಜ್ಞಾನಗಳ ರೆಕ್ಕೆಗಳು. ಆ ರೆಕ್ಕೆಗಳಿದ್ದರೆ ಮಾತ್ರ ಮುಂದೆ ಏನಾಗ್ತಾನೋ ಅವನು ಮೇಲಕ್ಕೆ ಹೋಗ್ತೀವಿ, ಎಷ್ಟು ಬೇಗ ಹಾರ್ತಾ ಹೋಗ್ತಾನೆ. ಎಂದು ರೆಕ್ಕೆಗಳು ಹೋಯ್ತು ಬಿದ್ದು ಹೋಗ್ಬಿಡ್ತಾನೆ. ಇವರಿಗೆ ಜ್ಞಾನನೂ ಇಲ್ಲ, ಕರ್ಮನೂ ಇಲ್ಲ, ಆದ್ದರಿಂದ ಯಾವಾಗಲೂ ಬಿಡ್ತಾನೆ ಇರ್ತಾರೆ. ಅದು ಅಂಧನ್ ತಮಸ್ಸಿಗೆ ಹೋಗ್ತಾರೆ, ಇವರು ಮುಕ್ತರಾಗ್ತಾರೆ. ಎರಡು ಬೇಕು, ಆದರೆ ಎರಡು ಸಮಸಮವಾಗಿ ಬೇಕಲ್ಲ. ಎರಡು ಸಮಸಮ ಬೇಕಲ್ಲ. ಇವತ್ತು ನಿಮಿತ್ತ ಕಾರಣ ಬೇಕು, ಉಪಾದಾನ ಕಾರಣ ಬೇಕು. ಎರಡು ಕಾರಣಗಳು ಏನಲ್ಲ ಸಮಾನ. ಎರಡು ಕಾರಣ ಬೇಕು. ಒಂದು ಸೃಷ್ಟಿ ಆಗಬೇಕಾದ್ರೆ ವಸ್ತು ಎರಡು ಬೇಕು. ಅದು ಪ್ರಧಾನ ಯಾವುದು ಬೇಕು? ಅದಕ್ಕೆ ನಿಮಿತ್ತ ಕಾರಣ ಬೇಕು. ಯಾಕೆ ಬಿಡೋದಕ್ಕೆ ಏನಿಲ್ಲ, ಅದಕ್ಕೆ ಇದೇ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಒಂದಾದರೆ ಇನ್ನೊಂದಕ್ಕೇನಿಲ್ಲ, ತಿಳುವಳಿಕೆನೇ ಇಲ್ಲ. ಜಡಕ್ಕೆ ತಿಳುವಳಿಕೆ ಇಲ್ಲ, ಚೇತನಕ್ಕೆ ಸ್ವಾತಂತ್ರ್ಯ ಇಲ್ಲ. ಸ್ವತಂತ್ರ ಚೇತನ ಒಬ್ಬನೇ ಆದ್ದರಿಂದಾಗಿಯೇ ಪ್ರವೃತ್ತಿ ಯಾರಿಂದ ಆಗಬೇಕು? ದೇವರಿಂದನೇ ಆಗಬೇಕು. ಕಾರಣಸ್ಯ ಸದಾ ಸತ್ವಾತ್. ಇದೆಲ್ಲ ಯಾತಕ್ಕೆ ಬಂತು ಅಂದರೆ ಜಗದೃಷ್ಟ ಅಂತ ಬಂದಿದೆ. ಎಲ್ಲಿ? ಅದರ ವಿವರಣೆ ಇದಿಷ್ಟು ಕೂಡ. ಅಲ್ಲಿ ಇಷ್ಟೆಲ್ಲ ವಿವರಣೆ ಕೊಟ್ಟಿಲ್ಲ, ಸೇರಿಸ್ಕೋಬೇಕಿತ್ತು. ಯಾತಕ್ಕೆ? ಭಾರತಾರ್ಥ ವಿನಿರ್ಣಯ. ಭಾರತಾರ್ಥ ಅಂದರೆ ಯಾವುದು? ಗೀತಾ. ಅದರ ವಿನಿರ್ಣಯ ಆದ್ದರಿಂದ ಇಲ್ಲಿ ಸೇರಿಸ್ಕೋಬೇಕು ಇದಿಷ್ಟು ಕೂಡ. ಪ್ರವೃತ್ತಾಶ್ಚ ನಿವೃತ್ತಾಶ್ಚ ಪಕ್ಷಿಣೋ ದ್ವಿಧಾ ಮತಾಃ ಕಾರಣಸ್ಯ ಸದಾ ಸತ್ವಾತ್ ಪ್ರವಾಹೇಣ ಚ ಸನ್ನಸೌ. ಇದು ಕಾರಣ ಯಾವಾಗಲಿರೋದ್ರಿಂದ ಪ್ರವಾಹ. ನ ಕದಾಚಿನ್ನ. ಎಷ್ಟೋ ಜನ ಏನು ಮಾಡಿದರು ಗೊತ್ತಲ್ಲ, ನದಿ ಮೊಣೆ ಹೋಯ್ತು, 4 ವರ್ಷ ಬರಲಿಲ್ಲ, ಮನೆ ಕಟ್ಟಿಕೊಂಡ್ರು, ನದಿ ಬಂತು, ಹೊರಟೋದ್ರಲ್ಲ ಕೂಡ. ಅದೇನದು? ಪ್ರವಾಹ. ಪ್ರವಾಹ ಅಂಬೋದು ಯಾವಾಗಲೂ ಕೂಡ ಪ್ರವಾಹತಃ ನಿತ್ಯ. ಮುಂದೆ ನೀರು ಹರಿಯುತ್ತೆ, ಹೊಸ ನೀರು ಬರ್ತಿರುತ್ತೆ, ಪ್ರವಾಹ ಹೋಗ್ತಾನೆ ಇರಬೇಕು. ಪ್ರವಾಹ ಕಟ್ಟಾದರೆ ಮತ್ತೆ ಶುರುವಾಗುತ್ತೆ. ಆ ರೀತಿ ಇರೋದಕ್ಕೆ ಏನಂತ ಕರೀತಾರೆ? ಜಗತ್ತು ಧಾತ ಯಥಾ ಪೂರ್ವಮ ಕಲ್ಪೆಯ. ಸೃಷ್ಟಿ ಸ್ಥಿತಿ ನಡೀತಿರೋದೇ ಕೆಲಸ ಇದು. ಆ ಬ್ಯಾಚ್ ಮುಗಿಸ್ಕೊಂಡು ಹೋಗ್ತಿರ್ಬೇಕಷ್ಟೇ. ಸ್ನಾನ ಮುಗಿಸ್ಕೊಂಡು ಹೋಗ್ತಿರ್ಬೇಕು, ಸಾಧನೆ ಮುಗಿಸ್ಕೊಂಡು. ಇಲ್ಲ ಹೋದರೆ ಅಥವಾ ಉಳಿದವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅವನಿಗೆ ಉಪಯೋಗನೂ ಆಗಲ್ಲ. ನ ಕದಾಚಿತ್ ಭೂತೋಸೌ ನ ಚೈವ ನ ಭವಿಷ್ಯತಿ. ಕಾರಣಸ್ಯ ಇದು ಒಂದು ನಭೂತಃ ಎಂದು ಇರಲಿಲ್ಲ ಅಂತಲ್ಲ, ನಾ ಭವಿಷ್ಯತಿ ಇತಿನ ಮುಂದೆ ಎಂದೂ ಇರೋದಿಲ್ಲ ಅಂತನೂ ಅಲ್ಲ. ಈಗಿರೋದು ಗೊತ್ತಿದೆ. ಅದೇನಾಯ್ತು ಅಲ್ಲಿಗೆ? ಇದು ಯಾವ ರೀತಿ ಇದೆ ಶ್ಲೋಕ? ಇದು ನೆನಪಾಗತ್ತಾ? ನತ್ವೇವಾಹಂ ಜಾತನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವೈ ವತಃ ಪರಂ. ಎಲ್ಲಿ ಶ್ಲೋಕ? ಅದೇ ರೀತಿಯ ಶ್ಲೋಕ ಇದು. ಹಿಂದೆ ಇರಲಿಲ್ಲ ಅಂತಲ್ಲ, ಮುಂದೆ ಇರೋದಿಲ್ಲ ಅಂತಲ್ಲ, ಈಗ ಇದೇ ಇದು ಸ್ಪಷ್ಟ ಇದೆ. ಆದ್ದರಿಂದ ನಿತ್ಯ ಅಂತ ಅರ್ಥ. ಹಿಂದೆ ಇತ್ತು ಜಗತ್ತು, ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇದೆ. ಚೇತನಗಳೆಲ್ಲ ಯಾವಾಗಲೂ ನಿತ್ಯ. ಈ ಜಡ ಮಾತ್ರ ಪ್ರವಾಹ, ಹೋಗೋದು ಬರೋದು, ವಾಪಸ್ ಹೋಗೋದು ನಡೀತಾ ಇದೆ. ಸ್ವತೋವಾ ನ ಕದಾಚಿನ್ನ ಭೂತೋಸೋ ನ ಚೈವ ನ ಭವಿಷ್ಯತಿ ಸ್ವತೋವಾ ಪರತೋ ವಾಪಿ ಸನ್ನತೋ ಅಸೌ ಜಗತ್ತರುಹು. ಜಗತ್ತರು ಅಂದರೆ ಜಗದೃಕ್ಷ ಅಂದರು ಒಂದೇ. ತರು ಅಂದರೆ ವೃಕ್ಷ. ಅದು ಸ್ವತೋವಾ ಪರತೋ ವಾಪಿ ಸನ್ನತೋ, ಇದು ಯಾವಾಗಲೂ ಸತ್ಯವೇ ಆಗಿರತಕ್ಕಂಥದ್ದು ಜಗತ್ತು. ಅಸ್ಯ ಸರ್ಗಾಧಿಕೃತ ವಿಷ್ಣು. ಸರ್ಗ ಅಂದರೆ ಸೃಷ್ಟಿ ಆದಿಶಬ್ದದಿಂದ ಸ್ಥಿತಿ ಲಯ ಇತ್ಯಾದಿ 8 ಕೂಡ. ಸೃಷ್ಟಿ ಉತ್ಪತ್ತಿ ಸಂಹಾರ ನೀತಿರ್ಜ್ಞಾನಮಾವೃತಿ ಬಂಧಮೋಕ್ಷೌಚ ಪುರುಷ ಯಸ್ಮಾತ್ ಸ ಹರಿರೇಖರಾಟ್ ಅಂತ ಕರೆದಿದ್ದಾರೆ. ಸರ್ಗಾಧಿಕೃತ ವಿಷ್ಣು ಇದೆಲ್ಲ ಬ್ರಹ್ಮಸೂತ್ರದ ಅರ್ಥ. ಜನ್ಮಾದ್ಯಶಯತಃ ಆದಿಗಳೆಲ್ಲ ಸರ್ಗಾದಿಗಳು, ಸೃಷ್ಟ್ಯಾದಿಗಳು. ಯಾವುದಕ್ಕೆ? ಜಗತ್ತಿಗೆ. ಜಗತ್ತು ಹೀಗಿದೆ, ಅದಕ್ಕೆ ಜನ್ಮಾದಿ ಅಸ್ಯ ಯತಃ. ಜನ್ಮಾದಿಗಳು ಅಸ್ಯ ಈ ಜಗತ್ತಿಗೆ, ಯತಃ ಯಾರಿಂದ ಆಗ್ತಾ ಇದೆಯೋ ಆತನೇ ಬ್ರಹ್ಮ. ಯಾವುದೇ ಆಫೀಸ್ಗೆ ಹೋಗ್ತಾರೆ, ಮುಖ್ಯಸ್ಥ ಯಾರು ಕೇಳ್ತಾರೆ? ಇಲ್ಲ, ಮುಖ್ಯಸ್ಥ ಯಾರು? ಇಲ್ಲಿ ಊರಿಗೆ ಹೋಗ್ತಾರೆ, ಮುಖ್ಯಸ್ಥ ಯಾರು? ರಾಜ್ಯಕ್ಕೆ ಹೋಗ್ತಾರೆ, ಮುಖ್ಯಮಂತ್ರಿ ಯಾರು? ದೇಶಕ್ಕೆ ಪ್ರಧಾನಿ ಯಾರು? ಯಾಕೆ ಕೇಳ್ತಾರಲ್ಲ, ಇಲ್ಲಿಂದ ಸ್ಟಾಪ್ ಆಗಿಬಿಡ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ. ವಿಶ್ವಕ್ಕೆ ಯಾರು ಪ್ರಧಾನ ಅಂತ ಬರಬೇಕು. ಆ ಜಿಜ್ಞಾಸೆ ಬಂದರೆ ಅದು ಪರವಿದ್ಯೆ ಆಗಿಬಿಡುತ್ತೆ. ಇಲ್ಲದೆ ಹೋದ್ರೆ ಅಪರವಿದ್ಯೆ, ಇಲ್ಲೇ ಉಳ್ಕೊಂಡ್ಬಿಡ್ತಾರೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ.
ಸತೋ ವಾ ಪರತೋ ವಾಪಿ ಸನ್ನತೋಸೌ ಜಗತ್ತರುಹು ತಸ್ಯ ಸರ್ಗಾಧಿಕೃತ್ ವಿಷ್ಣು ಸದಾನಂದೈಕ ರೂಪಕಃ ಸದಾ ಆನಂದ ಏಕರೂಪಕಃ. ಹೇಗಿದೆ ಪದ ಇದು? ಸದಾಗಮೈಕ ವಿಜ್ಞೇಯಂ ಇದ್ದಾಗ ಸದಾನಂದೈಕ ರೂಪಕ. ಆನಂದ ಒಂದೇ ಅವನಿಗೆ ಹೊರತು ಸದಾನಂದ ಒಂದೇ ಒಂದಂ ಸದಾನಂದಂ. ತ್ವಮೇಕ ಏವಾಸ್ಯ ಪಥ ಪ್ರಸೂತಿ ಸ್ಥಾನಂ ವಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ತ್ವಂ ಏಕಃ ಏವ ಅಸ್ಯ ಸತಃ ಪ್ರಸೂತಿ. ಈ ಸತ್ತಾಗಿರ್ತಕ್ಕಂಥ ಜಗತ್ತಿದೆಯಲ್ಲ, ಇದಕ್ಕೆ ತ್ವಂ ಏಕ ಏವ ಪ್ರಸೂತಿ. ಇದರೊಬ್ಬನೇ ಸೃಷ್ಟಿಕರ್ತ. ಪ್ರಸೂತಿ ಅಂದರೆ ಹುಟ್ಟು, ಸೃಷ್ಟಿ. ಪ್ರಸೂತಿ ಗೃಹ ಅಂತ ಕರೀತಾರಲ್ಲ ಹಾಗೆ ಪ್ರಸೂತಿ. ಸ್ಥಾನಂ ವಿಧಾನಂ ತ್ವಂ ಅನುಗ್ರಹಶ್ಚ. ಸ್ಥಾನ ಸ್ಥಿತಿನೂ ನೀನೆ, ವಿಧಾನನೂ ನೀನೆ, ಮತ್ತು ಅನುಗ್ರಹ ಮಾಡೋನು ನೀನೆ. ತ್ವನ್ಮಾಯಯ ಸಂವೃತ ಚೇತಸಸ್ತ್ವಂ. ನಿನ್ನ ಮಾಯೆಗೆ ಒಳಗಾಗಿಬಿಟ್ಟು ಬುದ್ಧಿ ಕೆಟ್ಟೋಗಿರ್ತಾರಲ್ಲ ಅವರೆಲ್ಲ ಕೂಡ ಪಶ್ಯಂತಿ ನಾನಾ ಏನೇನೋ ಕಾರಣ ಹೇಳ್ತಾರೆ. ನಾವು ವಿಪಶ್ಚಿತೋ ವೈ, ಅವ್ರು ಯಾರು ಜ್ಞಾನಿಗಳೇ ಅಲ್ಲ. ಅರ್ಥ ಆಯ್ತಾ? ಈ ತತ್ವವನ್ನು ಬಿಟ್ಟು ಬೇರೆ ಏನಾದ್ರು ಬೇರೆಯವರು ಹೇಳಿದರೆ ಏನಂತ ಕರೀತಾರೆ? ಬೇರೆ ಏನಂತ ಹೇಳಿದ್ರು ಕೆಲವರು? ಲಾಸ್ಟಿಗೆ ಏನು ಇಲ್ಲವೇ ಇಲ್ಲ ಬೇರೆ ಅಂತ ಹೇಳಿದ್ರು. ಕೆಲವರು ಏನು ತಿಳ್ಕೊಂಡ್ರು? ನಾವು ಅವರು ಒಂದೇ ಅಂತ ತಿಳ್ಕೊಂಡ್ರು. ಕೆಲವರು ಎಲ್ಲ ಶೂನ್ಯ ಅದನ್ನು ಹೇಳಿದರು. ಎಲ್ಲ ಎಂಥವ್ರು ಇವರು? ವಿಪಶ್ಚಿತರಲ್ಲ. ವಿಪಶ್ಚಿತರಲ್ಲ ಅಂದ್ರೇನು? ಜ್ಞಾನಿಗಳಲ್ಲ. ಬಂತಲ್ಲ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದ. ಏನೇನು ಹೇಳ್ತಾರೆ, ಏನರ್ಥ ಇವ್ರದ್ದು? ಬಹುಶಾಖ ಹೇಳಂತಾಶ್ಚ ಬುದ್ಧಿ ಅವ್ಯವಸಾಯಿಗಳು. ಅವ್ಯವಸಾಯಿಗಳು. ವ್ಯವಸಾಯಿಗಳೆಲ್ಲ ಸರಿಯಾಗಿ ಹೇಳ್ತಾರೆ, ಅವ್ಯವಸಾಯಿಗಳು ಏನು ಮಾಡ್ತಾರೆ? ತಪ್ಪಾಗಿ ಹೇಳ್ತಾರೆ. ತ್ವಮೇಕ ಏವಾಸ್ಯ ಸತಃ ಪ್ರಸು. ಏಕೈವ ಅಂತ ಹೇಳಿದರೆ ಇನ್ನೊಬ್ಬರು ಪ್ರಶ್ನೆ ಬರಲಿಲ್ಲ. ಏಕೈವೇ ದ್ವಿತೀಯಂ ಬ್ರಹ್ಮ. ಪ್ರಸೂತಿ ಸ್ಥಾನಂ ವಿಧಾನಂ ತ್ವಮನುಗ್ರಹಶ್ಚ ತನ್ಮಾಯೆಯ ಸಂವೃತ ಚೇತಸಃ. ನಿನ್ನ ಮಾಯೆಯಿಂದ ಅಂತ ಇಲ್ಲಿ ಹೇಳಿದರೆ, ಕೃಷ್ಣ ಹೇಳಬೇಕಾದ್ರೆ ದೈವಿಹೇಷ ಉಡಮಿ ಮಮ ಮಾಯ ಅಂತ ಹೇಳಿ, ಇವರು ತಾವಲ್ಲ ಆದ್ದರಿಂದ ತನ್ಮಾಯ ಅಂತ ಕರೆದು, ತಾನು ಹೇಳ್ಬೇಕಾದ್ರೆ ನಂದೇ ಮಾಯ ಅಂತ ಕರೀತಾರೆ. ಒಂದಕ್ಕೊಂದು ಹೇಗೆ ಟ್ಯಾಲಿ ಆಗ್ತಾ ಹೋಗುತ್ತೆ ನೋಡಬೇಕು. ಗೊತ್ತಾಯ್ತಾ? ಅದು ಓದು, ಅದು ತತ್ವ ಸಮನ್ವಯ. ಒಂದು ಬೆಳೆ ಎಲ್ಲೋ ಒಂದು ಚೂರು ಓದೋದು, ಅದು ಅಪಾರ್ಥ ಮಾಡ್ಕೊಳ್ಳೋದು, ಪರಸ್ಪರ ವಿರೋಧ ಅಂತ ಹೇಳೋದು, ಏನೇನೋ ಮಾಡಿದರೆ ಅದಕ್ಕೆ ಜ್ಞಾನ ಅಂತ ಕರೆಯೋದೇ ಇಲ್ಲ. ತ್ವನ್ಮಾಯಯ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ನಿನ್ನನ್ನು ಬಗೆ ಬಗೆಯಾಗಿ ತಪ್ಪು ತಿಳಿತಾರೆ, ಅವರು ಜ್ಞಾನಿಗಳಲ್ಲ. ಎಲ್ಲಿಲ್ಲ ಇದೆ, ಇದರಲ್ಲಿ ನಿಮ್ಮದರಲ್ಲಿಲ್ಲ, ಇದರಲ್ಲಿದೆ. ವಿಭರ್ಷಿ ತ್ವಮೇಕ ವಿಭರ್ಷಿ ರೂಪಾಣ್ಯವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮಭದ್ರಾಣಿ ಮುಹುಃ ಖಲಾನಾಂ. ಇವೆಲ್ಲ ಯಾತಕ್ಕೆ ಮಾಡ್ತಿರೋದು ನೀನು ಅಂತ ಕೇಳಿದರೆ, ಬಿಭರ್ಷಿ ರೂಪಾಣಿ ಅವಬೋಧ ಆತ್ಮನ್. ನೀನೆಲ್ಲ ಜ್ಞಾನಮಯ ಜ್ಞಾನ ಸ್ವರೂಪ. ನೀನು ಸ್ವಾಮಿಯಾದವನು, ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತೀಯ. ಯಾತಕ್ಕೆ? ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಚರಾಚರವನ್ನು ಹೊಂದಿರತಕ್ಕಂಥ ಲೋಕ ಇದೆಯಲ್ಲ, ಅದ್ರ ಕಲ್ಯಾಣಕ್ಕೋಸ್ಕರ. ಈ ಮಾತು ಎಲ್ಲಿವೆ? ಭಗವದ್ಗೀತಾ ಪರಿತ್ರಾಣಾಯ ಸಾಧೂನ ವಿನಾಶಾಯಿತ ದುಷ್ಕೃತ. ಮತ್ತೆ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತೀವಿ. ಯಾವ ರೂಪ ಸ್ವೀಕಾರ ಮಾಡಿದ್ರೆ ಪರ್ಪಸ್ ಏನು? ಪರಿತ್ರಾಣಾಯ ಸಾಧೂನ ವಿನಾಶಾಯಿತ ದುಷ್ಕೃತ. ವಿಭರಿಷಿ ರೂಪಾಣಿ ಅವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಚರಲೋಕ ಅಚರಲೋಕ ತತ್ವೋಪಪನ್ನಾನಿ ಸುಖಾವಹಾನಿ. ನಿನ್ನ ರೂಪಗಳೆಂಥವು ಅಂದರೆ ಸತ್ವದಿಂದ ಕೂಡಿರ್ತಕ್ಕಂಥದ್ದು, ಸುಖವನ್ನು ಕೊಡ್ತಕ್ಕಂಥ ರೂಪಗಳು. ಸತಾಮಭದ್ರಾಣಿ ಮುಹುಃ. ಸಜ್ಜನರಿಗೆಲ್ಲ ಸುಖಾವಹಾನೆ, ಸುಖಕ್ಕೆ ಕಾರಣ. ಅಸತ ಖಲಾನಾಂ ಅಭದ್ರಾಣಿ. ಅದೇ ವಿನಾಶಾಯಿತ ದುಷ್ಕೃತ. ಎಲ್ಲ ಅದಕ್ಕದೇ ವ್ಯಾಖ್ಯಾನಗಳು ಪೂರ್ತಿಯಾಗಿ. ಒಂದು ಗ್ರಂಥ ಸರಿಯಾಗಿ ಓದಿಬಿಟ್ರೆ ಉಳಿದ ಗ್ರಂಥಗಳೆಲ್ಲ ಅರ್ಥ ಆಗಬೇಕದು. ಇಲ್ಲದೆ ಹೋದರೆ ಅದನ್ನೇ ಸರಿ ಓದಿಲ್ಲ ಅಂತ ಅರ್ಥ. ತ್ವಯ್ಯಂಬುಜಾಕ್ಷ ಅಖಿಲ ಸತ್ವಧಾಮ್ನಿ ಸಮಾಧಿನ ಆವೇಶಿತ ಚೇತಸೋ ಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸಪದಂ ಭವಾಬ್ಧಿಂ. ತ್ವಯ್ಯಂಬುಜಾಕ್ಷ ಅಖಿಲ ಸತ್ವಧಾಮ್ನಿ ಸಮಾಧಿನ ಆವೇಶಿತ ಚೇತಸಃ ಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸಪದಂ ಇವ ಅಬ್ಧಿಂ. ಅಂಬುಜಾಕ್ಷ ಪುಂಡರೀಕಾಕ್ಷ ತ್ವಂ ತ್ವಯಿ ನಿನ್ನಲ್ಲಿ ಅಖಿಲ ಸತ್ವಧಾಮ್ನಿ. ಎಲ್ಲ ಗುಣಗಳನ್ನು ಒಟ್ಟಿಗೆ ಹೇಳಿದರೆ ಸತ್ವ ಅಂತ ಕರೀತಾರೆ. ಅನಂತ ಅನಂತ ಕಲ್ಯಾಣ ಗುಣಪರಿಪೂರ್ಣರಾದ ನೀನು ಇದ್ದೀಯಲ್ಲ, ನಿನ್ನಲ್ಲಿ ಸಮಾಧಿನ ಸಮಾಧಿ ಸ್ಥಿತಿಯಲ್ಲಿ
ವಿಚಾರ ಮಾಡಿದಾಗ ಆವೇಶಿತ ಚೇತಸೋಯಿ ದೇವ್ರ ಬಗ್ಗೆ ಗೊತ್ತಾಗ್ಬೇಕಾದ್ರೆ ಏನು ಮಾಡ್ಬೇಕು? ಯಾವಾಗಲೂ ಯಾವುದೋ ನೋಡಿ ಏನು ಅಂತ ಕೇಳ್ತಾರೆ, ತಕ್ಷಣ ಯೋಚನೆ ಮಾಡ್ತಾರೆ. ಹೊತ್ತಾನೆ ಉತ್ತರ ಹುಡುಕಕ್ಕೆ ತಕ್ಷಣ ಯೋಚನೆ ಮಾಡಿ ಉತ್ತರ ಹೇಳ್ತಾರೆ. ಸಮಾಧಿ ಅಂದರೆ ಹಾಗೆ. ಸಮಾಧಿ ಅಂದರೆ ಏನು? ಸಂಬಂಧಪಟ್ಟ ಪ್ರಶ್ನೆಗೆ ಸರಿಯಾದ ಉತ್ತರಕ್ಕೋಸ್ಕರ ಗಮನವನ್ನು ಕೇಂದ್ರೀಕರಿಸ್ಬೇಕಾದ್ರೆ ಅವಾಗ ಏನಾಗ್ತಾ ಹೋಗುತ್ತದೋ ಕ್ರೀಟಾಗಿ ಅರ್ಥ ಆಗುತ್ತೆ. ಅದು ಎಲ್ಲ ಅಲ್ಟಿಮೇಟ್ ಸಮಾಧಿ ಅಂತ ದೇವರನ್ನು ಚಿಂತನೆ ಮಾಡೋದು. ಎಲ್ಲ ಬೇರೆ ಬೇರೆ ಯೋಚನೆ ಮಾಡ್ತಿದ್ರೆ ಗೊತ್ತಾಗುತ್ತೆ. ಅಪ್ರಯೋಜಕ ವಸ್ತುಗಳು ಏನು ಪ್ರಯೋಜನ ಇಲ್ಲ. ಯಾವುದರಿಂದ ಮುಖ್ಯ ಪ್ರಯೋಜನ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವ ಡ್ರೈವರ್ ಯಾವ ಕಡೆ ನೋಡ್ತಾನೆ, ಮೇನ್ ರೋಡ್ ನೋಡ್ತಾ ಟ್ರೈ ಮಾಡ್ತಾನೆ. ಆ ದಾರಿಯಲ್ಲಿ ಡಿವೇಶನ್ ಮತ್ತಷ್ಟು ಮತ್ತೆ ಇದಕ್ಕೆ ಜಾಯಿನ್ ಆಗ್ತಾನೆ, ಬಿಡೋದಿಲ್ಲ. ಆ ರೀತಿಯಲ್ಲಿ ಯಾವ ಮಾಡ್ತಿರ್ಬೇಕು. ಅದು ಆ ಕಡೆ ಗಮನ ಇದ್ದರೆ ಮಾತ್ರ ಡ್ರೈವಿಂಗ್ ಆಗೋ, ಮುಖ್ಯ ಗುರಿ ಕಡೆಗೆ ಇರಬೇಕು. ಅದಕ್ಕೇನೆ ಬ್ರಹ್ಮ ಜಿಜ್ಞಾಸ. ನಮ್ಮ ಗುರಿ ಏನಾಗಿರಬೇಕು? ಪರಮಾತ್ಮನೇ ಆಗಿರಬೇಕು. ಪ್ರತಿಯೊಂದು ಹಂತದಲ್ಲೂ ದೇವರನ್ನೇ ಕಾಣ್ತಿರ್ಬೇಕು. ತ್ವತ್ಪಾದ ಪೋತೇನ ಮಹತ್ಕೃತೇನ. ಅವರೇ ಆ ರೀತಿ ಮನಸ್ಸಾಕೊಂಡಿರ್ತಾರಲ್ಲ, ಈ ಉಳಿದವ್ರಿಗೆ ಎಷ್ಟು ಸಮಸ್ಯೆ ಅನ್ನೋ ಸಂಸಾರ ಅವರಿಗೆ ಸಮಸ್ಯೆನೇ ಅಲ್ಲ. ಹೇಗೆ ದಾಡ್ತಾರೆ ಗೊತ್ತೋ ಸಂಸಾರನ? ರಾಯ ಸ್ತೋತ್ರ ಕೇಳಿರ್ತೀರಲ್ಲ, ಸಂಸಾರಿ ಅಕ್ಷಯ ಸಾಗರ, ಭಯಾನಕವಾದ ಸಂಸಾರನ ಹೇಗೆ ದಾಡ್ತಾರೆ ಗೊತ್ತೋ ಅವರು? ಭವಾಬ್ಧಿಂ ಗೋವತ್ಸ ಪದಂ ಇವ. ಗೋವತ್ಸ ಪದ ಅಂದ್ರೇನು? ಯಾವುದು? ಪೂರ್ತಿ ಹೇಳ್ಬೋದು, ಪೂರ್ತಿ ಆಗಲಿಲ್ಲ ಅದು. ಗೋವಿನ ಕರುವಿನ ಪಾದ. ಏನು ಇಷ್ಟಿಷ್ಟು ವ್ಯತ್ಯಾಸ ಇರ್ಬೋದು, ಅಷ್ಟು ಚಿಕ್ಕದಾಗಿ. ಆದರೆ ಅಲ್ಲಿ ಪಾದ ಅದು ಹೇಗೆ ದಾಟೋದು ಅಂದರೆ, ಒಂದು ಕೆಸರಿದೆ, ಒಂದು ಗೋವಿನ ಕರು ಹೋಗುತ್ತಲ್ಲಿ, ಆ ಗುರುತು ಬಿಡುತ್ತೆ, ತಗ್ಗು ಬಿಡುತ್ತೆ, ನೀರು ಬಿಡುತ್ತೆ. ಆಮೇಲೆ ಅದು ಗೋವತ್ಸಾಧ್ಯ, ಗೋವತ್ಸದ ನೀರು ಅಂದ್ರೆ ಹಾಗೆ. ಗೊತ್ತಾಯ್ತಾ? ಆ ರೀತಿಯಾಗಿ ದಾಟೋ ಶಕ್ತಿ ಯಾರಿಗಿದೆ? ನಿನ್ನ ಜ್ಞಾನಿಗಳಿಗೆ. ಅದಕ್ಕೆ ಹನುಮಂತಿಯವರು ಈಗಲೇ ತೋರಿಸ್ಬಿಟ್ರು. ದೂರ ಹೋದ್ರೆ ಹಾರಿಬಿಟ್ಟು ಎಷ್ಟು ಹಾರ್ಲಕ್ಕೆ ಬರುತ್ತೆ ಅಂತ ಹೇಳಿದ್ರು. ಮತ್ತು 50,000 ಯೋಧರು ಹೋಗಿ ಬಂದರು. ಯಾತಕ್ಕೆ? ನಿನ್ನ ಯಾರು ಆಶ್ರಯಿಸ್ತಾರೋ ಸಾಧ್ಯ ಅವರಿಗೆ. ಉಳಿದವರು ಇಲ್ಲಿಂದ ಡೆಲ್ಲಿಗೆ 2:30 ಗಂಟೆಗೆ ಹೋಗ್ತಾರೆ. ಯಾವಾಗ? ಫ್ಲೈಟ್ ಆದ್ರೆ ಹೋಗ್ತಾರೆ. ಅದು ಕೆಳಗೆ ತೊಗೊಂಡ್ರೆ ಟಿಕೆಟ್ ತೊಗೊಂಡು ಮೇಲೆ ತೊಗೊಂಡ್ರೆ ಹೋಗೋದಿಲ್ಲ, ಅಲ್ಲಿ ಕೊಡಬೇಕು ಹೋಗಿ. ಸರುಮುರ ಮನೆಯಲ್ಲಿದ್ದರೆ ಆಗೋ ಹಾಗೆ. ಅಂದರೆ ಟಿಕೆಟ್ ಜೊತೆಗಿರ್ಬೇಕೆ ಹೊರತು ಎಲ್ಲಿರಬಾರ್ದು. ಲಾಕರ್ ಲಾಕ್ ಮಾಡೋ ಇರೋದು ತಂದು ಕೊಡಾಗಿಲ್ಲ. ಆ ರೀತಿ ಮಾಡಿಬಿಟ್ರೆ ಅಲ್ಲ. ಅದು ಯಾವಾಗ ಜೊತೆಗಿರ್ಬೇಕು. ಟಿಕೆಟ್ ಏನಿಟ್ಟರು ಟಿಕೆಟ್ ಅವರಿಗೆಲ್ಲ ಲಗೇಜ್ ಕೇಳೋದಿಲ್ಲ. ಟಿಕೆಟ್ ಇದ್ದರೆ ಮುಂದಿನ ಪ್ರಶ್ನೆ ಯಾವುದಕ್ಕೆ ಅಲೋ ಮಾಡೋದಿಲ್ಲ. ಆದ್ರೆ ಮರೆತು ಬದುಕಿದರೆ ಅರ್ಥ ಇಲ್ಲ. ಭವಸಾಗರವನ್ನು ಗೋವತ್ಸ ಪದಂ ಇವ. ಗೋವತ್ಸ ಪದವನ್ನು ಹೇಗೋ ಹಾಗೆ ಆರಾಮಾಗಿ ದಾಡ್ತಾರೆ. ಬರೀ ದಾಡ್ತಾರೆ ಅಂತ ಹೇಳಿದರೆ ಇನ್ನು ಕನ್ಫ್ಯೂಷನ್ ಬರ್ಬೋದು ಅಂತ ಏನು ಹೇಳ್ಬಿಟ್ರು? ಗೋವತ್ಸ ಪದ ಅಂತ ಕರೆದು ಅಷ್ಟು ಸುಖವಾಗಿ ದಾಡ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ಸಂಸಾರವೆಂಬ ಭಾಗ್ಯವಿರಲಿ, ಕಂಸಾರವೆಂಬ ಸೌಭಾಗ್ಯ ಬರಲಿ. ಈ ಚಿಂತನೆ ಇದ್ದವರಿಗೆ ಸಂಸಾರ ಏನದು ಭಾಗ್ಯ, ಇಲ್ಲದೇ ಇದ್ದವರಿಗೆ ಅದು ಬಂಧಕ. ಈ ಬೋಟಲ್ಲಿ ಹೋಗ್ತಾ ಇರ್ತಾನೆ ಖುಷಿ ದಾಟಿಕೊಂಡು, ಯಾವಾಗದು ಗಾಡಿ ಬಿರ್ಯಾಡಿ ಶುರುವಾಯಿತು ಅವಾಗ ಭಯವಾಗಿಬಿಡುತ್ತೆ. ಅದಿಲ್ಲದವರು ಸ್ಮೂತ್ ಮಲಗಿ ನಿದ್ದೆ ಹೊಡಿತಿರ್ತಾರೆ. ಆ ರೀತಿಯಲ್ಲಿ ಪರಮಾತ್ಮ ನಮಗೆ ಹೇಗೆ ಯಾರು ಪರಮಾತ್ಮನ ಆಶ್ರಯಿಸೋದು ಅಂದರೂ ಒಂದೇ, ಸಂಸಾರವನ್ನು ಗೋವತ್ಸದ ನೀರಿನಂತೆ ಸುಖವಾಗಿ ದಾಟ್ಬೋದು ಅಂತ. ಸ್ವಯಂ ಸಮುತ್ತೀರ್ಯ. ಅದಕ್ಕೆ ಇದೆಲ್ಲ ಬಂಧಕ ಆದ್ದರಿಂದ ಪ್ರವಣಂ ಕುರು ಮಾನಸ ಮೀಶಪದೆ. ಗೋವತ್ಸ ಪದದಂತೆ ದಾಟಬೇಕಾದ್ರೆ ಆ ದೇವರ ಪದದಲ್ಲಿ ಮನಸ್ಸಿಡಬೇಕು. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ಸುಮನ್ ಜುಮನ್ ಅಲ್ಲ ಭವಾರ್ಣವಂ ಭೀಮಮತಭ್ರ ಸೌಹೃದಾ ಭವತ್ಪದಾಂಭೋರುಹ ನಾಮಮತ್ರತೆ ವಿಧಾಯ ಯತಾಃ ಸತನುಗ್ರಹೋ ಭವಾನ್. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ಜುಮನ್ ಭವಾರ್ಣವಂ. ಜುಮನ್ ಎಲ್ಲ ಕಾಂತಿವಂತನಾದ ಪರಮಾತ್ಮನೇ. ಭಾವರ್ಣ ದುಸ್ತರ, ಅದರ್ವೈಸ್ ಇದು ಇಂಪಾಸಿಬಲ್ ದಾಟೋದಕ್ಕೆ. ಅನುಗ್ರಹ ಮಾಡಿ ಮಾತ್ರ ಭಾರಿ ಸುಲಭ. ಭೀಮಂ, ಭೀಮ ಅಂದರೆ ಭಯಂಕರ. ಅದಭ್ರ ಸೌಹೃದಾಹ, ಪೂರ್ಣವಾದ ಕರುಣೆಗೆ ಪಾತ್ರರಾದವರು, ಭಕ್ತಿ ಮಾಡ್ತಕ್ಕಂಥವರು. ಭವತ್ಪದಾಂಬೋರುಹ ನಾಮಮಾತ್ರ. ಯಾವುದ ನಾವೆಲ್ಲ ಹುಡ್ಕೊಂಡು ಹೋಗಬೇಡಿ, ಪರಮಾತ್ಮನ ಪಾದವೇ ನಾವೇ. ಪರಮಾತ್ಮನ ಪಾದವೇ ನಾವೇ ಆಗಿರೋದ್ರಿಂದ ದೇವ್ರ ಪಾದ ಧ್ಯಾನ ಮಾಡೋದು ಅಂದ್ರೆ ಒಂದೇ, ನಾವೇ ಇಲ್ಲಿ ಕೂಡೋದು ಅಂದ್ರೆ ಒಂದೇ. ನಾಮಮಾತ್ರತೆ ನಿಧಾಯ ಜಾತ್ಯಾಹ ಸದನುಗ್ರಹೋ ಭವಾನ್. ಎಲ್ಲ ಆರಾಮ ಹೊರಟು ಬಿಡ್ತಾರೆ. ಸಜ್ಜನರ ಮೇಲೆ ಅನುಗ್ರಹ ಮಾಡ್ತಕ್ಕಂಥವನು ನೀನು, ಸದನುಗ್ರಹ ಮಹಾಪ್ರಸಾದ ಮಾಡ್ತಕ್ಕಂಥವನು ನೀನು ಅಂತ ಸ್ತೋತ್ರ ಮಾಡ್ತಿದ್ದಾರೆ. ನೀನು ಅಂತ ಎಲ್ಲರೂ ದಾಟ್ತಾರೆ ಅಂತ ಹೇಳಿದ ಮೇಲೆ ದಾಟ್ಸೋರು ಅವರಿಬ್ಬರು ಅಲ್ಲ, ಇವರು ಅಂತ ಅರ್ಥ. ಸದಾ ಸರ್ವಗುಣಾಢ್ಯತ್ವಾತ್ ಸತ್ವವಾನ್ ಹರಿರುಚ್ಯತೆ. ನೋಡಿ, ಸತ್ವವಾನ್ ಸತ್ವಃ ವಿಷ್ಣು ಸಹಸ್ರನಾಮ. ಸತ್ವವಾನ್ ಅಂತ ಬಂದಿದೆಯೋ ಇಲ್ಲ ಅರ್ಥ. ಈಗ ಏನರ್ಥ? ಸದಾ ಸರ್ವಗುಣಾಢ್ಯತ್ವ.
ಸದಾ ಸರ್ವಗುಣಪೂರ್ಣನಾಗಿದ್ದಕ್ಕೆ ದೇವರು ಏನಂತ ಕರೀತಾರೆ? ಸತ್ವವಾನ್ ಅಂತ ಕರೀತಾರೆ. ಹರಿರುಚ್ಯತೆ ನತು ಸತ್ವಗುಣಾತ್ಮತ್ವಾತ್ ಯತಃ ತ್ರಿಗುಣವರ್ಜಿತ ಇತಿ. ಈ ರೀತಿ ತಿಳ್ಕೊಬಾರದು. ಮತ್ತೆ ಈ ಪ್ರಕೃತಿ ಗುಣದಲ್ಲಿ ಮೂರು ಇವೆಯಲ್ಲ, ಸತ್ವಗುಣ ಇದೆಯಲ್ಲ, ಅದು ಮಾತ್ರ ಹೊಂದವನು ತಿಳ್ಕೊಳಕ್ಕೆ ಹೋಗಬಾರ್ದು. ಅದು ಡೀಲಿಂಕ್ ಆಗಿದೆ. ಯಾವ ಕಾಲಕ್ಕೂ ದೇವರ ಸಂಬಂಧನೇ ಇಲ್ಲ. ಅದು ಭಗವತ್ಪಾದ ಪೋತೋಸೌ ನಾಣ್ಯಪೋತ ಸಮೋ ಭವೇತ್ ಸನ್ನಿಧಾಯೈವ ಶಿಷ್ಯೇಷು ತದೇವ ಪ್ರಾಪ್ನುಯಾತಃ ಇತಿ ವಾಮನೇ. ಪರಮಾತ್ಮನ ಪಾದ ವಿಚಿತ್ರವಾದ ನೌಕೆ ನೋಡಿ. ಭಗವತ್ಪಾದ ಪೋತೋಸೌ, ಪೋತ ಅಂತ ಹೇಳಿದರೆ ನಾವೇ ಅಂತ ಅರ್ಥ. ಇಲ್ಲಿ ಬೇರೆ ಕಡೆ ಮಗು ಅಂತಲೂ ಅರ್ಥ. ಇಲ್ಲಿ ಪ್ರಸಂಗವನ್ನು ಅರ್ಥ ಮಾಡ್ಕೋಬೇಕು. ಭಗವತ್ಪಾದ ಪೋತೋಸೌ, ಪರಮಾತ್ಮನ ಪಾದ ಅಂತ ನಾವೇ ಇದೆಯಲ್ಲ, ನಾಣ್ಯ ಪೋತ ಸಮೋಭವೇ, ಬೇರೆ ನಾವೇ ಇದ್ದಾಗಲ್ಲ ಇದು. ಬೇರೆ ನಾವೇ ಎಂಥದ್ದದು? ನಾವೇ ಬೇರೆ, ನಾವೇ ಮುಟ್ತಕ್ಕಂಥ ದಡ ಬೇರೆ, ಆ ಕಡೆ ಇರೋ ಊರು ಬೇರೆ, ಅಲ್ಲಿರೋ ಪರಮಾತ್ಮ ಬೇರೆ. ಇದು ಹಾಗಲ್ಲ. ಪಾದವೇ ಪರಮಾತ್ಮ, ದಾಟ್ಸೋನು ಅವನೇ, ಗುರಿನೂ ಅವನೇ. ಗೊತ್ತಾಯ್ತಾ? ದಾಟ್ಸೋನು ಅವನೇ, ಗುರಿನೇ ಬೇರೆ ಅಲ್ಲೇ ಇಲ್ಲ. ತಮ್ಮನೋಡ ತಾವೇ ಒಳಗೆ ಕರ್ಕೊಂಡೋದ್ರೆ ಹಾಗೋ ಹಾಗೆ. ಕರ್ಕೊಂಡು ಹೋಗೋದು ಅವನೇ, ತನ್ನಂತೆ ಕರ್ಕೊಂಡು ಇಲ್ಲಿ ಕೂಡ್ತೀನಿ ಅಂತ ಕೂಡಿಸಿದರೆ ಹಾಗೋ ಹಾಗೆ. ದೇವರ ವಿಶೇಷತೆ ಅದು. ಒಟ್ಟಿನ ಮೇಲೆ ದೇವರನ್ನು ಮರೆತ ಸಾಧನೆಯೇ ಅಲ್ಲ. ದೇವರು ಹಿಡಿದ ಮೇಲೆ ಏನದು ಸಾಧನೆ? 100ಕ್ಕೆ 100 ಸಾಧನೆಯೇ. ಅದಕ್ಕೆ ಇನ್ನೊಂದು ಪೋತಕ್ಕೆ ಇಷ್ಟಲ್ಲಿ ನಾವೇ ಅಂತ ಹೇಳಿದ ಮೇಲೆ ನಾವೇನು ಅನಿಸುತ್ತೆ? ಎಲ್ಲೋ ಇದೆ ಆ ಕಡೆ ನೋಡ್ತಾ ಕೊಡಬೇಡಿ, ಪರಮಾತ್ಮನೇ ನಾವೇ ಅಂತ ಹೇಳಿದ್ರಿಂದ ಬೇರೆ ಕಡೆ ನೋಡಬೇಕಾದ ಕಾರಣ ಇಲ್ಲ. ಸನ್ನಿಧಾಯೈವ ಶಿಷ್ಯೇಷು ತದೇವ ಪ್ರಾಪ್ನುಯಾತಃ. ಬೇರೆ ನಾವೇನೇನು ಮಾಡ್ತಾರೆ ಗೊತ್ತಾ? ಒಬ್ರಿಗೊಬ್ಬ ಹೋಗ್ಬಿಡ್ತಾರೆ. ಇದು ಹಾಗಲ್ಲ. ಶಿಷ್ಯರಿಗೆ ಪಾಠ ಹೇಳ್ತಾರೆ, ನಾವೇ ಕೊಡ್ತಾರೆ. ಈಗ ಸೊ ಪಾಠ ಕೇಳಿದ್ರೆ ನಾವೇ ತೊಗೊಳ್ಳೋದು ಅಂತ ಅರ್ಥ. ಈಗ ಜ್ಞಾನ ಕಾರ್ಯ ಅಂದ್ರೇನು? ನಾವೇ ಕೊಡೋದು. ಆದರೆ ಬೇರೆ ನಾವೇನು ಕೊಟ್ಟು ಹೋಗ್ಬಿಡ್ತಾರೆ. ಇದು ಹಾಗಲ್ಲ. ತಾವು ಕೂತು ಇನ್ನೊಬ್ಬರಿಗೆ ಕೊಡೋ ನಾವೇ ಅಂದರೆ ಜ್ಞಾನ ನಾವೇ ಅಂತ ಹೇಳ್ತಾರೆ. ತಾವು ಕೂತಿದ್ದಾರೆ, ಇನ್ನೊಬ್ಬರಿಗೂ ಕೊಡ್ತಾರೆ, ಒಟ್ಟಿಗೆ ಹೋಗ್ಬಿಡ್ತಾರೆ. ಅರ್ಥ. ಇದು ನಾವೇ ಒಂದು ವಿಶೇಷವಾದ ಮಹತ್ವ ಇದೆ. ಅದಕ್ಕೆ ಉಳಿದಕ್ಕೆ ಕಂಪೇರ್ ಮಾಡಬೇಡಿ ಅಂತ ಹೇಳಿ. ಉಳಿದು ಏನೇ ಕೊಟ್ಟರು ಕೂಡ ಏನದು? ಕೊಟ್ಟವ್ರು ಹೋಗ್ಬೋದು, ಜೊತೆಗೆ ಇರಬೇಕಾಗಿಲ್ಲ. ಇದು ಹಾಗಲ್ಲ. ದೇವ್ರ ಜೊತೆಗೆ ಅವರೂ ಇರ್ತಾರೆ, ನಮ್ಮನ್ನೂ ಕರ್ಕೊಂಡು ಹೋಗ್ತಾರೆ. ಸನ್ನಿಧಾಯೈವ ಶಿಷ್ಯೇಷು ತದೇವ ಪ್ರಾಪ್ನುಯಾತಃ ಇತಿ ವಾಮನೆ. ಭಗವತ್ಪಾದ ನೌಕಾಯ ನೇಯಂ ನೌಕೋಪಮಾ ಭವೇತ್. ಇನ್ನೊಂದು ವಾಕ್ಯ ಕೊಟ್ಟರು. ಭಗವತ್ಪಾದ ನೌಕಾ ನೋಡಿ, ಪಾತ ಅನ್ನಲಿಲ್ಲ, ಏನಂದ್ರು? ಪೋತ ಅಂತ ನೌಕಾ ಅಂತ ಕರೆದು. ಪರಮಾತ್ಮನ ಪಾದ ಅಂತಕ್ಕಂಥ ನೌಕೆ ಇದೆಯಲ್ಲ, ಇದು ಬೇರೆ ನೌಕೆ ಇದ್ದಾಗಲ್ಲ. ಈ ವಾಕ್ಯ ಅರ್ಥ ಆದರೆ ದ್ವಾದಶೋತ್ರ ಅರ್ಥ ಆಗುತ್ತೆ. ತ್ರಿಜಗತ್ ಪೋತ ಎಲ್ಲಿದೆ? ತ್ರಿಜಗತ್ ಪೋತ ದ್ವಾದಶೋತ್ರ. ಅವನ ಶ್ರೀಪತಿಯರ ಪ್ರತಿರಧಾದೆ. ಈ ಪದ ಇಟ್ಟುಕೊಂಡಾಗ ಅಲ್ಲಿ ಅರ್ಥ ಆಗೋದಿಲ್ಲ. ಇಡೀ ಸರ್ವಮೂಲ ಪೂರ್ತಿ ಗೊತ್ತಿದ್ದರೆ ದ್ವಾದಶ ಸ್ತೋತ್ರ ಕರೆಕ್ಟಾಗಿ ಅರ್ಥ ಆಗೋದು. ಭಗವತ್ಪಾದ ನೌಕಾಯ ನಯಂ ನೌಕೋಪಮಾ ಭವೇತ್. ಈ ನೌಕೆಯನ್ನು ಅದಕ್ಕೆ ಹೋಲಿಸಕ್ಕೆ ಹೋಗಬೇಡಿ, ಅದನ್ನು ಇದಕ್ಕೆ ಹೋಲಿಸಕ್ಕೂ ಹೋಗಬೇಡಿ. ತಯಾ ತೀರ್ಥ ಅಥವಾ ತಾಮೇವ ಪ್ರಾಪ್ಯ ತಿಷ್ಠಂತಿ ತತ್ರ ಯತ್ ಇತಿ ಬ್ರಾಹ್ಮೆ. ಉಪಯೋಗಿಸೋದು ದಾಟ್ಲಿಕ್ಕೆ ಅದನ್ನು, ತಲುಪೋದು ಅದನ್ನೇ. ಇದು ವಿಚಿತ್ರವಾದ ನೌಕೆ ಆದ್ದರಿಂದ ಎರಡು ಬೇರೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿ. ಅತಃ ತಾಮೇವ ಯಾತಾಹ. ಆದ್ದರಿಂದ ದೇವರನ್ನು ಹಿಡಿದ್ರು ಅಂದರೆ ಮುಟ್ಟಿದ್ರು ಅಂತಲೇ ಅರ್ಥ, ಸಂಸಾರ ದಾಟಿದರು ಅಂತಲೇ ಅರ್ಥ. ಸತ್ವಂ ವಿಶುದ್ಧಂ ಶ್ರೇಯತೆ ಭವಾನ್ ಸ್ಥಿತೌ ಶರೀರಿಣಾಂ. ತುಂಬ ದೊಡ್ಡದೆ, ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ಇನ್ನು ತುಂಬ ಇದೆ ಅದ್ರ ಬಗ್ಗೆ. ಭಾರಿ ಬರೀತಾರೆ.